ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯಪ್ಪ. ಗುರುವಿನ ಪಾದಕ್ಕೆ ಹಣಿ ಹೆಚ್ಚಿ ನಮಸ್ಕರಿಸಿ, ಎಲ್ಲ ಶರಣೆಯರ ಪಾದಕ್ಕೆ ಹಣಿ ಹೆಚ್ಚಿ ನಮಸ್ಕರಿಸಿ. ಓಂ ನಮಃ ಶಿವಾಯಪ್ಪ. ಶ್ರೀ ಗುರು ಶಂಭಲಿಂಗದ ಪಾದ ಪಂಕಜ ವಿಗೆಲ್ಲ ಮತಿಗೆ ಮಂಗಳವನ್ನು. ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ವಿಗೆಲ್ಲ ಮತಿಗೆ ಮಂಗಳವನ್ನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೋಜಂಗೆ ಶಂಭೋವಿ ಗಾಮೋದದಿಂದ ವಂದಿಸುವೇನು. ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೋರ್ಕೆ ಗಾದಿ ಕಾರಣವಾದ ಸರ್ವ ಮಂಗಳಿಗೆ ನಾನತನಪ್ಪೆ. ಗುಣವರ ನನಿಮಾದಿ ಗುಣಮಣಿ ಸಿಂಧುವ ರಣಮುಖ ನಬಿ ಮಾತಂಗಳ ತನಿವಂತೆ ಕೊಡುವದ ನನ್ವಿತ ನಿಕೃತಿ ಗುಣ ಮಾತ್ರವೆರಡಿಲ್ಲವೆನಿ ಮಾಳ್ಕೆ. ಚಿನ್ನ ಆಭರಣತೆ ಇನ್ನಮ ರೂಪಾದಿಂ ನಿಜವನಿಸಿದಂತಿ ಶಾನ ಭಿನ್ನಾಭಿಧಾನ ತ್ರಿಮೂರ್ತಿಗಳ ನೆಲೆಸುವ ಸಂಪನ್ನಗಳ ನಾಡಿ ರಕ್ಷಿಸುವುದೆನ್ನ. ಕರುಣ ರಸದ ಕೋಡಿ ವರವ ಕಟಾಕ್ಷದ ಪರತತ್ವ ವರಪುವ ಲಾಪದ ವರ ಪುಣ್ಯಮಯ ಶರೀರದ ನೀರವಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ. ಸುಖವ ಮಾದೇವಾದಿ ಸಕಲ ಮುನೇಶ್ವರ ನಿಖಲವನ್ವಲವಿಂದ ಬಲಗೊಂಡು ಅಕ್ಕಲಂಕವೆನಿಸುವ ದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧಗತಿಯಿಂದ. ಅವರಿವರನ್ನಾದೆ ನಿಜವರಿದಂಗ್ರಿ ಗವನತನಾಗಿ ಸಂತಸದಿಂದ ತವೆರಮ್ಯವಾದುದೆಂದೆನು ಪೇಳ್ವೇನ ಅಧ್ಯಾತ್ಮ ಸುವಿಚಾರ ಗತಿಯ ನೀ ಕ್ರಮದಿಂದ. ಶ್ರೀ ಗುರು ಶಂಭಲಿಂಗದ ಪಾದ ಪಂಕಜ ವಿಗೆಲ್ಲ ಮತಿಗೆ ಮಂಗಳವನ್ನು. ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ವಿಗೆಲ್ಲ ಮತಿಗೆ ಮಂಗಳವನ್ನು. ಓಂ ನಮಃ ಶಿವಾಯ. ನಿಮ್ಮ ಪಾದಕ್ಕೆ ಶರಣ. ಓಂ ನಮಃ ಶಿವಾಯ. ಪರಮಾನುಭೂತಿ ಮತ್ತು ನಾಮಸ್ಮರಣೆ ಸ್ತೋತ್ರ ಹೇಳಿದ ಎಲ್ಲಾ ಶರಣರಿಗೂ ಕೂಡ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಯಂ ಯತ್ಕೃಪಾತಮಂ ವಂದೇ ಪರಮಾನಂದ ಮಾಧವಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಃ. ಧ್ಯಾನಾವಸ್ಥಿತಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಪಶಾಂತಂ ಮಹಾಸುರಗಣಾ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ
ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರ ನಿವಾರಣಂ ಶಾಂತೈಕ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ಸಿದ್ಧಾರೂಢ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣೆ ಹಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗೆ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಈ ಒಂದು ಶ್ರೇಷ್ಠವಾದ ಪರಮಾನುಬೋಧೆ ಎಂಬ ನಿಜಗುಣರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಆರೂಢ ಜ್ಯೋತಿ ಶಿವಪುತ್ರ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಪರಮಾನುಬೋಧೆಯ 6ನೇ ಸಂಧಿಯ 18ನೇ ಸೂತ್ರವನ್ನ ಇದು ಬನ್ನಿ ಒಳಗೆ ಬಾ. ಈ 18ನೇ ಸಂಧಿಯ 18ನೇ ಸೂತ್ರವನ್ನ ಆಧಾರವಾಗಿಟ್ಟುಕೊಂಡು ನಾವು ನೀವು ಇವತ್ತು ಚರ್ಚೆ ಮಾಡ್ಕೋತ ಹೋಗೋಣ. ನಿನ್ನೆ ದಿವಸ ನಮಗ್ 17ನೇ ಸೂತ್ರದೊಳಗ ಸ್ವಲ್ಪ ಶಿವಾಲೋಕನ ನಾವ್ ಏನ ಕೇಳ್ಕೊಂಡು ಬಂದೀವಪ್ಪ ಅಂದ್ರ, ಈ ತೋರುವಂತ ದೃಶ್ಯವಾದ ಈ ಪ್ರಪಂಚ ಅನೇಕ ವಿಧವಾದ ನಾಮರೂಪಗಳಿಂದ ಏನಾಗಿದೆ, ಭೇದ ಆಗಿ ತೋರ್ತದ ನಮಗ. ಯಾಕ ನಾಮರೂಪಗಳನ್ನ ನಾವು ಒಳಗೊಂಡಿವಿ, ರೂಪಗಳನ್ನೇ ಸತ್ಯ ಅಂತ ತಿಳ್ಕೊಂಡಿವಲ್ಲ. ಅದಕ್ಕೆ ನಮ್ಗ ಅನಂತ ಜನ್ಮಗಟ್ಲೆ ಏನಾಗ್ಯದ, ನನ್ನ ಪರಿಚಯ ಆಗದೆ ನಾನು ಯಾರು ಅಂತ ನನಗೆ ತಿಳಿಯಲಾರದೆ ನಾವ್ ಏನಂದ್ರೆ ಹುಟ್ಟು ಸಾವು ಒಳಪಟ್ಟುಕೊಂಡಿವಿ. ಈಗ ನಮಗೆ ನಿನ್ನೆ ಏನಾದ್ರು ಅಂದ್ರೆ ಇಷ್ಟೆಲ್ಲಾ ಶಾಸ್ತ್ರ ಪುರಾಣಗಳನ್ನು ಕಳೆದರೂ ಕೂಡ ನನ್ನಲ್ಲಿ ಗುರುವಿನಲ್ಲಿ ಮತ್ತು ನನ್ನ ಸ್ವರೂಪದ ಇರುವಿಕೆ ಬಗ್ಗೆ ನನಗೆ ಏನಾಗ್ತದಂದ್ರೆ ಇನ್ನ ನನ್ನ ಗುರುವಿನ ಬಗ್ಗೆ ಶಾಸ್ತ್ರವಾದ ಮಾತುಗಳಲ್ಲಿ ನನಗೆ ನಂಬಿಕೆ ಬರಲ್ದು. ನಾನು ಅನೇಕ ಜನ್ಮದ ಈ ಮಿಥ್ಯವಾದ ನಾಮರೂಪಾತ್ಮಗಳೇ ಸತ್ಯ ಅಂತ ತಿಳ್ಕೊಂಡು ಅದ್ರ ಸಂಬಂಧ ಮತ್ತು ಗುರುಗಳು ತಳಗ ಬಂದು ಸಗುಣದೊಳಗೆ ಬಂದು, ನೋಡ್ರಿ, ನಿಮ್ಮ ಅಂತಃಕರಣ ಶುದ್ಧ ಮಾಡ್ಕೋಬೇಕಾದ್ರೆ ಈ ನಾಮಸ್ಮರಣೆಯನ್ನ ಅತಿಯಾಗಿ ಪ್ರೀತಿಸಿರಿ. ನಾಮಸ್ಮರಣೆ ಬಿಟ್ರೆ ನಮ್ಗೆ ಅನ್ಯ ಏನೂ ಇಲ್ಲ ಅನ್ನುವಂಗ ನಾಮಸ್ಮರಣೆ ಮಾಡ್ರಿ. ನಾಮಸ್ಮರಣೆದಿಂದ ಈ ನೌಕೆಯಿಂದ ಭವಹರಣವನ್ನ ದಾಟಕ್ ಬರ್ತದ ಅನ್ನುವಂಥದ್ದನ್ನ ನಿನ್ನೆ ನಾವು ನೀವು ಎಲ್ಲರೂ ಕೂಡ ಸೇರ್ಕೊಂಡ್ ಬಂದಿವಿ. ಬರೀ ಭಕ್ತಿಲಿಂದ ಆಗುದಿಲ್ಲ, ನಮಗ ಜ್ಞಾನ ಮತ್ತು ಭಕ್ತಿಯನ್ನು ಅಳವಡಿಸಬೇಕು. ನಾವು ಜ್ಞಾನ ಭಕ್ತಿಯನ್ನು ಅಳವಡಿಸ್ಕೊಂಡಿವಪ್ಪ ಅಂದ್ರ ನಮ್ಮಲ್ಲಿ ಏನಾಗ್ತದ ಅಂದ್ರ ಆ ಶಂಭು ನಿಮಗ ಯಾರು, ನಾನಂದ್ರೆ ಯಾರು ಅನ್ನೋ ಪರಿಚಯ ಆಗ್ತದ ಅನ್ನುವಂಥದ್ದನ್ನ ನಿನ್ನೆ ನಾವು ಕೇಳ್ಕೊಂಡು ಬಂದೀವಿ. ಈಗ ಇವತ್ತೇನ್ ಹೇಳೋರದಾರಂದ್ರ, ಈ ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗಂಡು ಸರ್ವಸಮ್ಮತದಿಂದಿರುವುದೇ ಭಕ್ತಿ ಅನ್ನುವಂಥದ್ದನ್ನ ಇವತ್ತು 18ನೇ ನುಡಿ ಒಳಗ, ಅಂದ್ರ ಪೂರ್ವದಲ್ಲಿ ಇರುವ ಭಕ್ತಿ ಜ್ಞಾನವೇ ಬೇರೆ, ಈಗ ಉತ್ತರದಲ್ಲಿ ಜ್ಞಾನ ಆಗಿಂದ ಭಕ್ತಿ ಮಾಡುವುದೇ ಬೇರೆ. ಪೂರ್ವದಲ್ಲಿ ನಾವು ಭಕ್ತಿ ಮಾಡ್ತೀವಿ, ಎಲ್ಲರೂ ನಾಮಸ್ಮರಣೆ, ದೇವ್ರಿಗೆ ಹೋಗ್ತೀವಿ, ಇನ್ನೇನು ಕಾರ್ಯಗಳು ಮಾಡಿದ್ರು ನಮ್ಮಲ್ಲಿ ಏನಿರ್ತದ, ಕಾಮನೆ ಇಟ್ಟುಕೊಂಡು ನಾವು ಪೂಜಾದಿಗಳನ್ನು ಮಾಡ್ತೀವಿ. ಜ್ಞಾನ ಆಗಿಂದ ನನ್ನ ಸ್ವರೂಪದ ಆನಂದವನ್ನು ಅನುಭವಿಸಕ್ಕಾಗಿ ಅಲ್ಲಿ ಪೂಜಾ ಮಾಡ್ಬೇಕು. ಜ್ಞಾನ ಆಗಿಂದು ಮಾಡಬಾರ್ದಲ್ಲ. ಭಗವಂತ ಸಗುಣನು ಅದಾನ, ನಿರ್ಗುಣ ಅದಾನ. ಆ ನಿರ್ಗುಣ ಸ್ವರೂಪವನ್ನ ನಾವು ಅಳವಡಿಸ್ಕೋಬೇಕಪ್ಪ ಅಂದ್ರ ಇಲ್ಲಿ ಏನಾಗ್ಬೇಕಾಗ್ಯದ, ಸಗುಣದೊಳಗನು ಕೂಡ ನಮ್ ಜ್ಞಾನ ಆಗಿಂದನು ಕೂಡ ಮತ್ತೆ ನಾವು ಪೂಜಾ ಪುನಸ್ಕಾರ ಆನಂದಕ್ಕಾಗಿ ಮಾಡ್ಬೇಕಾಗ್ತದ. ಅಲ್ಲಿ ಜ್ಞಾನ ಆಗಿಂದ ಎದಕ್ ಬೇಕು ನಾಮಸ್ಮರಣೆ, ಎದಕ್ ಬೇಕು ಸತ್ಸಂಗ ಅಂತಾರಲ್ಲ, ಅದಕ್ಕಿಂತ ನಮ್ಗೆ ಜ್ಞಾನ ಆಗಿಂದ ಇದು ಉತ್ತರ ಅಂದ್ರ ಪೂರ್ವದಲ್ಲಿ ಬೇಕು. ಪೂರ್ವದಲ್ಲಿ ಎಲ್ಲರೂ ಭಜನೆ ಮಾಡ್ತೇವೆ, ಪೂಜಿಸ್ತೇವೆ, ಎಲ್ಲಾ ಮಾಡ್ತೇವೆ. ಮಾಡಿದ್ರು ಕೂಡ ನಮಗ ಒಂದು ಬಯಕೆ ಅನ್ನೋದಿರ್ತದ. ಈ ಬಯಕೆದಿಂದ ಅಂತಃಕರಣ ಶುದ್ಧ ಆಗಿಂದ
ನಾಮಸ್ಮರಣೆ ಮಾಡೋದ್ರಿಂದ ನಮ್ಗೇನಾಗ್ತದಪ್ಪ ಅಂದ್ರ ಆನಂದವನ್ನು ಅನುಭವಿಸಕ, ಆ ನಾಮಸ್ಮರಣೆ ಒಳಗ ಆನಂದವನ್ನು ಅನುಭವಿಸಕ್ ಬರ್ತದ ಅನ್ನುವಂಥದ್ದನ್ನ ನಿನ್ನೆ ನಾವು ಚರ್ಚೆ ಮಾಡ್ಕೊಂತ ಬಂದು, ಸರ್ವವೆಲ್ಲವನು ಇದೆ ಅಂತ ಭಕ್ತಿ ಅಂದ್ರ ಎಲ್ಲದರೊಳಗೂ ಆ ಪರಮಾತ್ಮನೇ ತುಂಬಿಕೊಂಡಾನ. ಸಗುಣನು ಅವನೇದಾನ, ನಿರ್ಗುಣನು ಅವನೇದಾನ, ಅವನ್ ಬಿಟ್ಟು ಅನ್ಯ ವಸ್ತುನೇ ಇಲ್ಲ ಅನ್ನುವಂಗ ಈ ಭಾವವನ್ನು ಇಟ್ಟುಕೊಂಡು ಹಿಂಗ ಭಗವಂತನನ್ನ ಭಜಿಸ್ರಿ ಎನ್ನುವಂಥದ್ದನ್ನ ನಿಜಗೊಂಡ್ರು ನಮ್ಗೆ ಎಷ್ಟು ಒಂದು ಸರಳವಾದ ತುತ್ತ ಮಾಡಿ ಉಣಿಸ್ತಾರ. ಇಲ್ಲಿ ಏನ್ ಹೇಳಿದ್ರು, ಸರ್ವವೆಲ್ಲವನು ಚಿದಾತ್ಮ ಭಾವದಿಂದ ಎಲ್ಲಾ ಕಡೆ ಏನು ತುಂಬ್ಯಾನ, ಪರಮಾತ್ಮ ಹೆಂಗದನ, ಸತ್ತು ಚಿತ್ತು ಆನಂದ. ಮತ್ತ ಇಲ್ಲಿ ಏನಪ್ಪಾ ಅಂದ್ರ ಅಸ್ಥಿ ಭಾತಿ ಪ್ರಿಯ. ಅಸ್ಥಿ ಅಂದ್ರೆ ಯಾವಾಗಲೂ ಇದ್ದದ್ದು, ಅದಕ್ಕೆ ಅಸ್ಥಿ ಅಂತಾರ. ಅದೇ ನಾನಿದೀನಿ, ಅದನ್ನ ಅಸ್ಥಿ ಭಾತಿ ಅಂದ್ರ ತೋರ್ತದದು, ಅದು ತೋರ್ತದ ಅಂತೇಳಿ ನಮಗ್ ಪ್ರಿಯ ಆಗ್ಯದ. ಇವತ್ತು ಶರೀರ ತೋರ್ತದ, ಶರೀರ ನಮಗೇನಾಗ್ಯದ, ಪ್ರಿಯ ಆಗ್ಯದ. ತೋರ್ತದ ಅಂತೇಳಿ ನಮ್ಗೇನಾಗ್ಯದ, ಅದು ನಮಗ್ ಅವಶ್ಯ. ತೋರ್ತದ ಅಂದ್ರೆ ನಮ್ಗ್ ಬೇಕಾಗ್ಯದ, ಬೇಕಾಗ್ಯದಪ್ಪ ಅಂದ್ರೆ ಅದು ನಮಗ್ ಪ್ರಿಯ ಆಗ್ಯದ. ಈ ಶರೀರದಿಂದ ಸಂಸಾರ ಮಾಡಕ್ನು ಬರ್ತದ, ಅಧ್ಯಾತ್ಮ ಮಾಡಕ್ ಬರ್ತದ. ಇದು ನಮಗೇನಾಗ್ಯದ, ತೋರ್ತದ ಅಂತೇಳಿ ಇದು ನಮ್ಗೆ ಪ್ರಿಯ ಆಗ್ಯದ. ಹಿಂಗ ಸರ್ವಾತ್ಮ ಎಲ್ಲದರೊಳಗೂ ಆ ಭಗವಂತ ತುಂಬಿಕೊಂಡಾನ ಅಂತೇಳಿ ಈ ಭಾವ ಇಟ್ಟುಕೊಂಡು ನಾವು ಭಜಿಸಿದರ ನಮಗೇನಾಗ್ತದ, ಸರ್ವಾತ್ಮಕ ಎಲ್ಲದರಲ್ಲೂ ಆ ಭಗವಂತನೇ ತುಂಬಿಕೊಂಡಾನ. ಇವತ್ತು ಎಲ್ಲಾ ಜೀವರಾಶಿಗಳು ಎಲ್ಲಾ ಇವತ್ತು ತೋರುವ ಎಲ್ಲಾ ಕಡೆ ಅವನು ಬಿಟ್ರೆ ಇನ್ನೇ ಯಾವುದೂ ಇಲ್ಲ ಅನ್ನುವಂಥದ ಸರ್ವಾತ್ಮಕ ಬುದ್ಧಿಯನ್ನ ಬೆಳೆಸುವರಿ. ಅಂದ್ರೆ ನೀನು ಅದ್ರೊಳಗೆ ಇದು ಎಲ್ಲವನ್ನು ನೀನು ಒಳಗೊಂಡಿ ಅನ್ನುವಂಥದ್ದನ್ನ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಹೇಳಿ ಇಲ್ಲಿ ಏನ್ ಹೇಳಿದ್ರು, ಸರ್ವನು ಎಲ್ಲ ಈ ಜಡಚೇತನ ನಾಮರೂಪಾತ್ಮಕ ಜಗತ್ತು, ಜಡ ಮತ್ತು ಚೇತನ ನಾವು ಹೇಳ್ಕೊತ ಬಂದೇವಿ. ಜಡ ಅಂದ್ರೆ ಏನು, ಚೇತನ ಅಂದ್ರೆ ಏನು. ಜಡ ಅಂದ್ರ ತಂದು ಜ್ಞಾನ ಇಲ್ಲ, ಇತರದ್ದು ಜ್ಞಾನ ಇಲ್ಲ, ಅದಕ್ಕೇನಂತಾರ, ಜಡ ಅಂತಾರ. ಹೆಂಗಂದ್ರ ನಾವು ಹಿಂದಕ್ಕ ಒಂದು ದೃಷ್ಟಾಂತನು ಕೊಟ್ಟಿವಿ. ಜಡ ಹೆಂಗದಪ್ಪ ಅಂದ್ರ ಒಂದು ದೃಷ್ಟಾಂತ ಕೊಟ್ಟಿವಿ. ಒಂದು ಗಡಿಗೆ ಅದ, ಆ ಗಡಿಗೆ ಏನದೆ ಅಂತೇಳಿ ಆ ಗಡಿಗೆಗೂ ಜ್ಞಾನ ಇಲ್ಲ. ಆ ಗಡಿಗೆ ಒಳಗೆ ಆ ಗಡಿಗೆ ಮ್ಯಾಗ ಇನ್ನೊಂದು ಗಡಿಗೆ ಇಟ್ಟಾರ. ಆ ಗಡಿ ಒಳಗೆ ಏನದ ಅಂತೇಳಿ ತನಗೂ ಗುರ್ತಿಲ್ಲ, ಇನ್ನೊಂದು ಗಡಿಗೆ ಮ್ಯಾಗಿಂದ ಜ್ಞಾನ ಅದಕ್ ಗುರ್ತಿಲ್ಲ. ಇನ್ನೊಂದು ಗಡಿಗೆ ಮುತ್ತು ರತ್ನ ಅದಾವ ಅನ್ನೋದು ಗುರ್ತಿಲ್ಲ, ತನ್ನೊಳಗೆ ಏನದ ಒಂದು ಗುರ್ತಿಲ್ಲ. ಅದಕ್ಕೇನಂತಾರ, ತಂದು ಜ್ಞಾನ ಇಲ್ಲ, ಇತರದ್ದು ಜ್ಞಾನ ಇಲ್ಲ, ಅದಕ್ಕೆ ಅಂತಾರ ಇದು ಜಡ ಅಂತಾರ ಅಂತ ಕೇಳ್ಕೊಂಡ್ ಬಂದಿವಿ. ಚೇತನ ಅಂದ್ರೆ ಏನಪ್ಪಾ ಅಂದ್ರ ಆ ಚೇತನ ಲಕ್ಷಣ ನಮ್ಗೆಲ್ಲರಿಗೂ ಗುರ್ತದ. ಜಡ ಚೇತನಗಳನ್ನ ನಮ್ಗೇನ್ ತಿಳ್ಕೊಬೇಕಾಗಿದೆ ಇಲ್ಲಿ, ಜಡ ಚೇತನಾತ್ಮಕ ಇದು ದ್ವೈತ ಪ್ರಪಂಚ. ಇದು ಹೆಂಗದ ಪ್ರಪಂಚ, ಹೆಂಗದ ದ್ವೈತದ. ದೇವರೊಬ್ಬ ನಾನೊಬ್ಬ, ಜಗತ್ತೊಂದು ನಾನೊಂದು ಹಿಂಗ ಏನ್ ತಿಳ್ಕೊಂಡಿವಲ್ಲ, ನಾವು ಎರಡ್ ಅದಾವ ಅಂತ ತಿಳ್ಕೊಂಡಿವಿ. ಅದು ದ್ವೈತಿ ಅಲ್ತಾನೆ ಇರ್ತಾಗ ನಮ್ಗೆ ಅಲ್ತಾನ ಅದ್ವೈತ ಜ್ಞಾನ ಆಗುಲ್ಲ. ನಾನು ಆತ್ಮನೇ ಇದೀನಿ, ಪರಿಪೂರ್ಣ ನಾವು ಒಬ್ಬನೇ ಇದೀನಿ ಅಂತ ನಮ್ಗೆ ಎಂದೂ ಜ್ಞಾನ ಆಗಂಗಿಲ್ಲ. ಯಾಕ, ದೇವನೊಬ್ಬ ನಾನೊಬ್ಬ, ಜಗತ್ತೊಂದು ನಾನು ಅರಿಯವ. ಹಿಂಗದ ಏನಾಗ್ಯದ ನಮ್ಮಲ್ಲಿ ದ್ವೈತ ಭಾವನೆ ಹೋಗುತ್ತಾನ, ನನ್ನ ಯಥಾರ್ಥ ಸ್ವರೂಪ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ನಿಜಗೊಂಡ್ರು ಇಲ್ಲಿ ಏನ್ ಹೇಳ್ತಾರ, ದ್ವೈತ ಪ್ರಪಂಚದ ನಾಮರೂಪಗಳನ್ನು ಬಾಧಿಸಿ ಬಿಟ್ಟು ಇಲ್ಲಿ ಅಸ್ಥಿ ಭಾತಿ ಪ್ರಿಯ ಆತ್ಮನ ಸಂಧಾನವನ್ನು ಮಾಡುದು. ನಾನು ಅಸ್ಥಿ ಭಾತಿ ಪ್ರಕಾಶ, ಸ್ವಯಂ ಪ್ರಕಾಶನು, ನಾನು ಏನದೀನಿ, ಅಸ್ಥಿ ಯಾವಾಗಲೂ ಅದೀನಿ, ತೋರ್ತೀನಿ, ಮತ್ತು ನಾನು ಆನಂದ ಸ್ವರೂಪನದೀನಿ, ಪ್ರಿಯದೀನಿ. ಪ್ರಿಯ ಅಂದ್ರೇನು, ಇವತ್ತೊಂದು ವಸ್ತು, ಇವತ್ತೊಂದು ಮೊಬೈಲ್ ದೃಷ್ಟಾಂತಕ್ಕೆ ಹೋದ್ರೆ ಗುರ್ತಾಗ್ತದ. ಇದೊಂದು ಮೊಬೈಲ್ ಐತಿ ಅಂತೇಳಿ ನಮಗ್ ತೋರ್ತದ ಅಂತೇಳಿ ನಮ್ಗೇನಾಗ್ಯದ, ಪ್ರಿಯ ಆಗ್ಯದ. ಹೆಂಗ ಪ್ರಿಯ ಆಗ್ಯದ, ಅದು ಮೊಬೈಲ್ ಹಚ್ಚಿ ಕೇಳಾಕ್ ಬರ್ತದ, ಮಾತಾಡಕ್ ಬರ್ತದ, ಅದಕ್ ನಮ್ಗದು ಪ್ರಿಯ ಅದ ತೋರ್ತದ ಮತ್ತು ನನಗ್ ಪ್ರಿಯ ಆಗ್ಯದ. ಹಂಗಿ ಜಗತ್ತೇ ಅದ ತೋರ್ತದ, ನನಗ ಪ್ರಿಯ ಆಗ್ಯದ. ನಾನು ಏನದೀನಿ, ಅಸ್ಥಿ ಯಾವಾಗಲೂ ಇದ್ದವ, ನಾನೇ ಆತ್ಮ, ನಾನೇ ಜಗತ್ತು, ನಾನು ಅದೀನಿ, ತೋರ್ತೀನಿ ಮತ್ತು ನನ್ಗ ಪ್ರಿಯ ಆಗ್ಯದ. ಈ ಅಸ್ಥಿ ಭಾತಿ ಹಿಂಗ್ ಸರ್ವಾತ್ಮಕ ಬುದ್ಧಿ ಭಾವ ಇಟ್ಕೊಂಡು ಭಕ್ತಿಯನ್ನ ಅಳವಡಿಸ್ಕೊಂಡೇವಂದ್ರ ನನ್ ಯಥಾರ್ಥ ಸ್ವರೂಪ ಜ್ಞಾನ ಆಗಕ ದೂರವಿಲ್ಲವೋ ಮುಕ್ತಿ ಅನ್ನುವಂಗ ಇಲ್ಲಿ ಅವರು ಬಹಳ ಭಕ್ತಿಕ್ಕ ಒತ್ತು ಕೊಟ್ಟಾರ. ನಮಗ್ ಭಕ್ತಿ ಇಲ್ಲ, ನಾವ್ ಏನ್ ಮಾಡ್ಕೋತೀವಿ, ಒಂದಿಷ್ಟು ಶಾಸ್ತ್ರ ಬಂತು, ಶಬ್ದ ಬಂದು, ಒಂದಿಷ್ಟು ವಚನಗಳು ಬಂದು ಅಂದ್ರ ಅವ್ರು ಹಂಗ ಹೇಳ್ಯಾರ, ಇವ್ರು ಹಿಂಗ ಹೇಳ್ಯಾರ ಅಂತ ನಾವು ಹೊರಗೆ ಹೋಗ್ತೀವಿ. ಆದ್ರ ಅವ್ರು ಯಾವ ಸ್ಥಾನದೊಳಗೆ ನಿಂತು ಮಾತಾಡ್ಯಾರ, ನಾವೆಲ್ಲಿ ಇದೀವಿ ಅನ್ನೋದು ನಮ್ಮನ್ನ ನಾವು ಕಂಡುಕೊಳ್ಗೋಲ್ಲ. ಸುಮ್ಮ ಅವ್ರು ಹೇಳ್ಯಾರ ಅನ್ನುವಂತ ಹೇಳ್ತೇವಲ್ಲ, ಹಂಗ ಆಗಬಾರ್ದು ಅನ್ನುವಂತ ಉದ್ದೇಶ ಇಟ್ಕೊಂಡು ನನ್ನೊಳಗೆ ಎಷ್ಟು ನಾ ಭಕ್ತಿಯನ್ನು ಅಳವಡಿಸ್ಕೊಂಡೀನಿ. ಎಲ್ಲರಲ್ಲಿಯೂ ಕೂಡ ಪರಮಾತ್ಮನೇ ಅದಾನ, ಎಲ್ಲ ಜೀವರಾಶಿಗಳು ನನ್ನಂಗೆ ಅದಾವು,
ಎಲ್ಲರಲ್ಲಿಯೂ ಕೂಡ ಚೇತನ ಭಾವ, ಆ ಭಾವವನ್ನ ನಾವು ಅಳವಡಿಸ್ಕೊಂಡಿದ್ದೇವೆ ಅಂದ್ರೆ ನಮಗೆ ಹೆಚ್ಚು ಕಮ್ಮ ನಾಮ ರೂಪ ಜಾತಿ ಯಾವ ನಮಗ್ ಸಂಬಂಧ ಬರುವುದಿಲ್ಲ. ಆ ಚೇತನ ಜ್ಞಾನ ಒಂದೇ ನಾವು ನೋಡ್ತಿರ್ತೇವೆ. ನಮಗ ಒಂದ್ ವೇಳೆ ಆ ಚೇತನ ಜ್ಞಾನ ಇರ್ಲಿಕ್ಕಂದ್ರ ಅವ್ರ ಹೆಚ್ಚ, ನಾವ್ ಹೆಚ್ಚ, ಅವ್ರ ಶಾಣ್ಯರು, ನಾವ್ ದಡ್ರು, ಅವ್ರ ಶ್ರೀಮಂತರು, ಬಡರು, ಅವ್ರ ದೊಡ್ಡ ಜಾತಿ ಸಣ್ಣ ಜಾತಿ ಎಲ್ಲಿ ಅಂತ ತಿಳ್ಕೊತೀವಿ, ಈ ನಾಮರೂಪನ ತಿಳ್ಕೊತೀವಿ. ಅದಕ್ಕೆ ಈ ಭಕ್ತಿಯನ್ನ ಎಲ್ಲದರೊಳಗ ನಾನೇ ತುಂಬ್ಕೊಂಡೆ ಅಂದ್ರೆ ಇವೆಲ್ಲ ಬಿದ್ದು ಹೋಗ್ಬಿಡ್ತಾವ. ನಾಮ ರೂಪ ಕುಲ ಇವೇನ ನಾವ್ ತಿಳ್ಕೊಂಡಿವಲ್ಲ, ಈ ಜಗತ್ತ ಪ್ರಪಂಚ ಎಲ್ಲಾ ಭ್ರಾಂತಿ ಒಳಗೇನು ತೋರ್ಯಾವಲ್ಲ, ಈ ಭ್ರಾಂತಿನೇ ಬಿದ್ದು ಹೋಗ್ತಂದ್ರ ಅಲ್ಲಿ ಏನಾಗ್ತದ, ಸಮಬುದ್ಧಿ ಆತ್ಮ ಅಂದ್ರೆ ಎಲ್ಲದ್ರೊಳಗ ನಾನೇ ತುಂಬ್ಕೊಂಡೇನಿ, ಒಬ್ಬನೇ ಆತ್ಮ ನಾನೇ ಅದೀನಿ ಅನ್ನುವಂತ ಭಾವ ಅಲ್ಲಿ ಗಟ್ಟಿ ಅಕ್ಕದನ್ನುವಂಥದ್ದನ್ನ ತಿಳ್ಸಾಕ ಅಲ್ಲಿ ಏನ್ ಹೇಳ್ತಾರ ಅಂದ್ರ ಇಲ್ಲಿ 5 ನುಡಿಗಳ ಮುಖಾಂತರ ತಿಳ್ಸ್ಕೊತ ಹೋಗ್ತಾರ. ಇನ್ನ ದಿನ ಇಲ್ಲ, ಸುಮ್ನ ಅವಸರ ಮಾಡಿ ಹೇಳ್ಕೊಂಡು ಹೋಗ್ಬಿಡೋಣ. ಮೊದಲೇನು ಒಂದೊಂದೇ ನುಡಿ ಹೇಳ್ಕೊತ ಬಂದೇವಿ. ಈಗ ಇನ್ನ ಇರುದೇ 3 ದಿವಸ ಅದ. ಇನ್ 3-4 ದಿನದಾಗ ಅದನ್ನ ಮುಗಿಸ್ಬೇಕಾಗಿದೆ. ಬಡ ಬಡ ನಾ ಹೇಳ್ಕೊತ ಹೋಗ್ತೀನಿ. ಅದ್ ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ತಮ್ಮಲ್ಲಿ ತಿಳಿಸಿ. ಈಗ ಏನ್ ಹೇಳ್ತದಂದ್ರ, ಶಂಭುವಿಗೆ ಶರಣಾಗತನಾಗಿ ಈ ಸಂಸಾರ ತಾಪವನ್ನ, ಈ ಸಂಸಾರ ಅಂದ್ರ ಈ ಹೆಂಡ್ರು ಮಕ್ಕಳ ಸಂಸಾರ ಅಲ್ಲ, ಈ ಹುಟ್ಟು ಸಾವು ಏನು ಸಂಸಾರದಲ್ಲ, ಈ ಸಂಸಾರವನ್ನ ಕಳ್ಕೋಬೇಕು ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ತಾರ. ಯಾರಿಗೆ ಶರಣಾಗತಾಗಬೇಕು? ಶಂಭುಲಿಂಗನು ತನ್ನ ಸ್ವರೂಪವಾದ ಶಂಭುಲಿಂಗವೇ ಇಲ್ಲಿ ಹಿಂಗ್ ಗಟ್ಟಿ ಮಾಡ್ಬೇಕು. ಮತ್ತೆ ಇನ್ನೊಬ್ಬ ದೇವರದನ, ನಾನೊಬ್ಬ ಇಂತ ಭೇದ ಬುದ್ಧಿ ಬಂತು ಅಂದ್ರ, ಭೇದ ಆಯ್ತು ಅಂದ್ರ ನಮ್ಗ ದುಃಖ ಯಾಕಾಗ್ಯದ ಅಂದ್ರೆ ಭೇದ ಆದ ಸಂಬಂಧ ದುಃಖ ಆಗ್ಯದ, ಎರಡಾದ ಸಂಬಂಧ ನಮ್ಗ್ ದುಃಖ ಆಗ್ಯದ. ಒಂದೇ ಇತ್ತಪ್ಪ ಅಂದ್ರಲ್ಲಿ ಭಯನೂ ಇಲ್ಲ, ದುಃಖನೂ ಇಲ್ಲ. ಅದಕ್ಕಿಲ್ಲ ಅವ್ರು ಏನ್ ಗಟ್ಟಿ ಮಾಡ್ತಾರ ಅಂದ್ರೆ ನಿಜಗೊಂಡ್ರು, ಈ ರಾಗಾದಿ ಗುಣದೋಷವ ಹೋಗ ಉಳಿದು ರಾಗದಿಂದಿವೆ ಶಂಭು ಶರಣೆಂದು ನೀಗೆ ಕಳೆಯುವುದು ಸಂಸಾರ ಬಾಧೆಯು ಆಗಮ ಅಚ್ಚರಿ ಸುಖವನು. ಆಗಮಗಳು ಕೂಡ ನಮಗೇನ್ ಹೇಳ್ಕೊಂಡು, ಆಗಮ ನಮಗೆ ಹೇಳ್ಕೊತ ಬಂದೆ, ವೇದ ಉಪನಿಷತ್ತುಗಳು ಮತ್ತು ಆಗಮಗಳು, 18 ಪುರಾಣಗಳು ಏನೇನೋ ಹೇಳ್ಕೊತ ಬಂದೇವಿ. ಅವು ಇರ್ಲಿ, ಇವ್ ಎಲ್ಲವ ಆಗಮಗಳು ಏನ್ ಹೇಳ್ಕೊತ ಬಂದಾವಪ್ಪ ಇಲ್ಲಿ, ಮತ್ತ ನಮಗ 4 ವೇದಗಳು ಕೂಡ ಏನ್ ಹೇಳ್ಕೊತ ಬಂದಾವು ಅನ್ನುವಂಥದ್ದನ್ನ ಒಂದೇ ಮಾತಿನೊಳಗ ಇಲ್ಲಿ ಎಲ್ಲ ಹೇಳುವಂತ ಉದ್ದೇಶ ಏನದ, ಜೀವ ಮತ್ತು ಬ್ರಹ್ಮ ಒಂದೇ ಅನ್ನುವಂತ ಹೇಳುವುದೇ ತಾತ್ಪರ್ಯದಲ್ಲಿ. ಜೀವ ಬ್ರಹ್ಮರ ಐಕ್ಯತ್ವವನ್ನು ಬೋಧಿಸುವುದೇ ಅಲ್ಲಿ ಉದ್ದೇಶ ಅದಾವ. ಎಲ್ಲ ವೇದಗಳದಾಗ್ಲಿ ಉಪನಿಷತ್ತುಗಳದಾಗ್ಲಿ ಆ ವೇದಗಳಲ್ಲಿ ಹೇಳಿದ ಮಾತುಗಳನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಾಗ್ಯದ, ಆಗಮಗಳಲ್ಲಿ ಹೇಳಿದ ಮಾತುಗಳನ್ನ ನಾವು ಗಟ್ಟಿಯಾಗಿ ನಂಬಿ ಆ ರಾಗಾದಿ ಗುಣ ದೋಷಗಳು ನಮ್ಮಲ್ಲಿ ಏನದಾವಲ್ಲ, ದೋಷಗಳೇನ್ ತುಂಬಿಕೊಂಡವಲ್ಲ, ಆಗಮ ವೇದಾದಿಗಳನ್ನು ಬಲ್ಲವರು ಗುಣಗಳನ್ನ, ರಾಗ ದ್ವೇಷಗಳು ಎಲ್ಲಿದಾವು, ನಮ್ಮ ಅಂತಃಕರಣದೊಳಗದಾವು. ಅಂತಃಕರಣ ಅವು ಎದರ ಧರ್ಮವು? ಅಂತಃಕರಣ ಧರ್ಮಗಳು. ರಾಗ ದ್ವೇಷಗಳು ಅಂತಃಕರಣ ಧರ್ಮಗಳು. ಆದ್ರಿಂದ ಅವಕ್ಕೂರ್ನ ಗುಣಗಳನ್ನ ಎಣಿಸದೆ ಅವು ಎದರ ಧರ್ಮಪ್ಪ ಅಂದ್ರೆ ಅಂತಃಕರಣ ಅಂದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರ. ಅವಕ್ಕೂರ್ ಧರ್ಮ ಏನಪ್ಪಾ ಅಂದ್ರೆ ನಮ್ಗೆ ಗುರ್ತದ, ಎಲ್ಲರಿಗೂ ಹೇಳಿವ. ಮನುಷ್ಯನ ಧರ್ಮ ಏನಪ್ಪಾ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡುದು ಮನುಷ್ಯನ ಧರ್ಮ ಅದ. ಬುದ್ಧಿದ ಏನ್ ಮಾಡ್ತದ, ನೀನೇ ಮಾಡುದು ಅದ್ರ ಧರ್ಮ ಅದ. ಅಹಂಕಾರ ಹಿಡಿದಿಟ್ಟುಕೊಳ್ಳೋದು ಅದ್ರ ಧರ್ಮ ಅದ. ಈ ದೇಹ ನಾನಂತ ಅಹಂಕಾರ ಪಡೆದು ಅಂತಃಕರಣ ಧರ್ಮಗಳದಾವು. ಆ ಧರ್ಮಗಳು ನಾನು ಅರಿಯುವುದ್ರಿಂದ ಇವು ನಾನಲ್ಲ, ಇವು ಅರಿತೇವೆ ನೋಡ. ಮನಸ್ಸ ನನಗ್ ಸರಿ ಇಲ್ಲ ಅನ್ನಂತ ಹೇಳ್ತೀನಿ, ನನ್ನ ಮನಸ್ಸ ಈಗ ಸ್ಥಿರ ಆಗ್ಯದ ಹೇಳು ಶಾಸ್ತ್ರ ಅಂತೇಳಿ. ಅಂದ್ರ ಮನಸ್ಸನ್ನ ಅರಿಯವ್ರು ಯಾರು? ನಾನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣಗಳಿಗೆ ನಾನು ಹೊರತಾದವದೇನೆ. ಇವು ಎಲ್ಲಾ ರಾಗ ದ್ವೇಷಗಳು ಎದರ ಕಾರ್ಯ? ಅಂತಃಕರಣ ಕಾರ್ಯಗಳು, ಅಂತಃಕರಣ ಧರ್ಮಗಳವು. ಅವು ನಾನು ಅಲ್ಲ ಅನ್ನುವಂಗ ನಮ್ಮ ಭಾವ ಗಟ್ಟಿ ಆಯ್ತು ಅಂದ್ರ, ಅದ್ರೊಳಗ ನಾವು ಸ್ಥಿತಿ ಆದೇವಂದ್ರ, ಯಾವ್ದೋ ನನ್ನ ಸ್ವರೂಪದೊಳಗ ನಮ್ಗೆ ಸ್ಥಿತಿ ಮಾಡಕ್ ಇದೊಂದು ಭಕ್ತಿ. ಆ ಭಕ್ತಿ ಒಳಗ ನಾವು ಸ್ಥಿತಿ ಮಾಡಕ್ ಬತ್ತು ಅಂದ್ರ ಎಲ್ಲರೊಳಗು ನಾನೇ ತುಂಬಿಕೊಂಡೇನಿ, ಸರ್ವಾತ್ಮಕವಾದ ಜಗತ್ತು ನಾನೇ ಇದೇನಿ ಅನ್ನುವಂಥದ್ದು ಪರಿಪೂರ್ಣ ಜ್ಞಾನ ಆಗ್ತದ. ನನ್ನ ಸ್ವರೂಪ ಹೆಂಗದ? ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ವಸ್ತು ಇರುವಂತ ನನ್ನ ಸ್ವರೂಪ ಜ್ಞಾನ, ನನ್ನ ಸ್ವರೂಪ. ಹಿಂಗ ನಾನು ಹೆಂಗದೀನಿ, ಎಲ್ಲಾ ಕಡೆ ಇದೀನಿ, ಎಲ್ಲಾ ಕಾಲದಾಗ, ಎಲ್ಲಾ ದೇಶದೊಳಗ, ಎಲ್ಲಾ ವಸ್ತುದೊಳಗೂ ನಾನೇ ಪರಿಪೂರ್ಣ ಅದೀನಿ ಅನ್ನುವಂತ ಭಕ್ತಿ ಅಳವಡ್ತು ಅಂದ್ರ ಅಲ್ಲಿ ಏನಾಗ್ತದೆ, ಸರ್ವಾತ್ಮರೊಳಗು ನಾನೇ ಇದೀನಿ ಅನ್ನುವಂತ ಭಾವ ಗಟ್ಟಿ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಇಲ್ಲಿ ರಾಗ ದ್ವೇಷಗಳು ಎದರ ಧರ್ಮ? ಅಂತಃಕರಣ ಧರ್ಮಗಳು.
ಅಂತಃಕರಣಗಳಿಂದ ನಾನು ಅರಿತೀನಿ, ನನ್ನಿಂದ ಅರ್ಸ್ಕೊತಂದ್ರೆ ಇವು ನಾನಲ್ಲ. ಅವಕೂರ್ ಧರ್ಮವೂ ಮಾಡ್ತಾವ, ಅವಕೂರ್ ಕಾರ್ಯ ಮಾಡ್ತಾವ, ನಾನ ಮಾಡವ ಅಲ್ಲ ಅನ್ನುವಂಥದ್ದನ್ನ ತಿಳ್ಸಕ. ಅಂದ್ರೆ ನೀನು ಹೊರತಾದವದಿ, ಇವು ನಾನಲ್ಲ. ನಾವ್ ಎಲ್ಲರೂ ಜಗತ್ತಿ ಎದ್ರ ಬೆನ್ನ ಹತ್ತೀವಿ? ಮನಸ್ಸು ಬುದ್ಧಿ ಕಾರ್ಯಗಳನ್ನೇ ನಾವು ಸತ್ಯ ಅಂತ ಬೆನ್ನ ಹತ್ತೀವಿ. ನಮಗೇನಾಗ್ಯದ, ಸುಖ ದುಃಖಗಳು ತೋರ್ದಂಗ ಆಕ್ಕದ, ತೋರ್ತದ ಸುಖ ಅನ್ನೋಕ ಮತ್ತು ದುಃಖ ಬರ್ತದ, ದುಃಖ ಅದಂದನ್ಕ ನಾವ್ ಮತ್ತೆ ಸುಖದ ಸಂಕಲ್ಪ ಮಾಡಿ ಸುಖ ಅದಂತೀವಿ. ಆದ್ರ ಅವಕೂರೊಳಗ ಸುಖ ದುಃಖಗಳು ಇಲ್ಲವೇ ಇಲ್ಲ. ನನ್ನ ಮನಸ್ಸಿನಾಗದಾವು, ವಿಷಯದೊಳಗ ಇಂದ್ರಿಯೊಳಗ ಸುಖ ಇಲ್ಲವೇ ಇಲ್ಲ. ನನಗೇನಾಗ್ಯದ, ಮನುಷ್ಯನ್ ಹಿಡ್ಕೊಂಡು ಮನಸ್ಸು ನಾನಾದ ಸಂಬಂಧ ನನಗೆ ಸುಖ ಆಯ್ತು, ನನಗೆ ಆ ಭೋಗ ಮಾಡ ಮುಂದ ಉಣ ಮುಂದ ನನಗೆ ಸುಖ ಆಯ್ತು, ನನಗ ಆನಂದ ಆಯ್ತು ಅಂತೀವಲ್ಲ, ಇವೆಲ್ಲವೂ ಕೂಡ ಭ್ರಾಂತಿ ಒಳಗದಾವು. ಆದ್ರೆ ತಾನು ಸುಖ ಸ್ವರೂಪ, ಆತ್ಮನೇ ಸುಖ ಸ್ವರೂಪನೇ ತಾನದನ. ಈ ಭ್ರಾಂತಿ ಒಳಗ ರಾಗದ್ವೇಷ ಹಿಡ್ಕೊಂಡು ಅಂತಃಕರಣ ಒಳಪಟ್ಕೊಂಡು ಇವ ಏನಂತಾನ, ನಾನು ಸುಖ ಸ್ವರೂಪ ಇದೀನಿ, ನಾನು ಇಂದ್ರಿಯಗಳವೇ ನಾನು, ಮನಸ್ಸೇ ನಾನು ಅಂದ ಸಂಬಂಧ ನನಗ ಈ ದುಃಖ ಆಗ್ಯದ ಮತ್ತು ನನಗೇನಾಗ್ಯದ, ಹುಟ್ಟು ಸಾವುಕೊಳಪಟ್ಟಿನಿ ಎನ್ನುವಂತಂದು ಇವೇ ಮನಸ್ಸನ್ನೇ ನಮಗ ಹುಟ್ಟು ಸಾವುಕೊಳಪಡಿಸ್ಯಾವು. ಈ ಮನಸ್ಸನ್ನ ಪ್ರಪಂಚಕ್ಕೂ ಬಳಸ್ಕೊಳಕ್ ಬರ್ತದ, ಅದೇ ಮನಸ್ಸನ್ನ ಜ್ಞಾನಕ್ಕೆ ಬಳಸ್ಕೊಂಡು ನಾವು ಮುಕ್ತರಾಗಕ್ಕೂ ಬರ್ತದ. ಅದೇ ಮನಸ್ಸು ಒಂದೇ, ಯಾಕಡೆ ಬಳಸ್ಕೊತಿ ಆಕಾರ ಹಾಕದ. ಕನ್ನಡಿ ಒಳಗ್ ಮುಂದೆ ನಿಂತು ನಾವ್ ನಕ್ರ ನಗುತ್ತದ, ನಾವ್ ಹತ್ತಿವಪ್ಪ ಅಂದ್ರೆ ಅಳ್ತದ. ಕನ್ನಡಿದೇನು ದೋಷ ಇಲ್ಲ, ಆತ್ಮನದೇನು ದೋಷ ಇಲ್ಲ. ನಮ್ಮ ಮನಸ್ಸಿನದವನಲ್ಲಿ ಚಿರಾಭಾಸದ ಅಂತಃಕರಣ ಧರ್ಮಗಳೇನದಾವಲ್ಲ, ಆ ಧರ್ಮವನ್ನ ಬಳಸುವಂತ ಕೌಶಲ್ಯ ನಮಗಿಲ್ಲಾರ ಸಂಬಂಧ ನಾವು ದುಃಖಿ ಆಗಿವಿ ಅನ್ನುವಂಥದ್ದನ್ನ ನಿಜಗುಣರ ಸಿದ್ಧಾಂತ. ಅದಕ್ಕೆ ಇಲ್ಲಿ ಮುಂದ ಕೊನೆಗೆ ಇವೆಲ್ಲವೂ ಅಂತಃಕರಣ ಧರ್ಮದವು. ನಾನು ಏನದೀನಪ್ಪ ಅಂದ್ರೆ ಇಲ್ಲಿ ಆ ಪ್ರೀತಿಯಿಂದ ಆ ಶಂಭು ಪರಮಾತ್ಮನ ನಾನು ಶಂಕರಿಗೆ ಶರಣಾಗತನಾದೆ ಅಂದ್ರ, ಆ ಭಕ್ತಿಲಿಂದ ಆ ಪರಮಾತ್ಮ ಅಂದ್ರ ಸರ್ವಾತ್ಮ ತುಂಬಿಕೊಂಡಂತ ಒಬ್ಬನೇ ಆದಂತ, ನಾನೇ ಒಬ್ಬನೇ ಇದ್ದಂತ ಪರಮಾತ್ಮಗ ನಾನು ಶರಣಾಗತನಾದೆ ಅಂದ್ರ ನನಗೇನಾಗ್ತದೆ, ಈ ಮನಬುದ್ಧಿಗಳು ಬಿದ್ದು ಹೋಗ್ತಾವು, ಈ ಮನಸ್ಸು ಬುದ್ಧಿ ಇಲ್ಲಾರಂಗ ಅಕ್ಕವು ಅನ್ನುವಂಥದ್ದ ನೀ ನುಡಿಯೊಳಗೆ ಹೇಳ್ಕೊತ ಬಂದಾರ. ಇಲ್ಲಿ ಮುಂದೆ ಏನ್ ಹೇಳ್ತಾರಂದ್ರೆ, ಶಿವನಲ್ಲಿ ಅಭೇದವಾದರೂ ಮುಕ್ತರೆಂದು ಅನ್ಯರು ಬದ್ಧರೆಂದು ಶಾಸ್ತ್ರಗಳು ಹೇಳುತ್ತವೆ ಎಂದು ನಿರೂಪಿಸುತ್ತಾರೆ. ಅಲ್ಲಿ ಶಿವನಲ್ಲಿ ಭೇದ ಅಭೇದ, ಶಿವನೇ ಬೇರೆ ನಾನೇ ಬೇರೆ, ಭೇದ ಅಭೇದ, ಶಿವ ಬೇರೆ ಅಲ್ಲ ನಾ ಬೇರೆ ಅಲ್ಲ. ಅವು ಉಪಾಧಿ. ಶಿವ ಸೃಷ್ಟಿಯನ್ನಲ್ಲಿ ಏನಾಗಿದೆ, ಪರಮಾತ್ಮನ ಅಂದ್ರ ಬ್ರಹ್ಮನ ಶುದ್ಧ ಚೈತನ್ಯ ಮಾಯೊಳಗ್ ಬಿದ್ದು ಅಲ್ಲಿ ಈಶ್ವರ ಕಾರ್ಯ ಮಾಡ್ತಾನ, ಅಲ್ಲಿ ಶುದ್ಧ ಸತ್ವ ಗುಣ ಅದಂತ ನಮ್ಗೆ ಗೊತ್ತದ. ಈ ಜೀವನಲ್ಲಿ ಅವಿದ್ಯ ಉಪಾಧಿಯಿಂದ ಉಪಾಧಿ ಒಳಗೆ ಇಲ್ಲಿ ಅಂತಃಕರಣ ದೋಷದಿಂದ ಆ ಕೂಟಸ್ಥ ಚೈತನ್ಯ ಪ್ರತಿಬಿಂಬ ಎಲ್ಲಿ ಬಿದ್ದದ, ನನ್ನ ಅಂತಃಕರಣಗಳು ಬಿದ್ದಿಂದ ನನ್ನ ಮಲಿನ ಸತ್ವ ಗುಣ ಆಗ್ಯದ. ಆದ್ರ ಇಲ್ಲಿ ಏನಾಗ್ಯದ, ಉಪಾಧಿ ಏನಾಗ್ಯದಲ್ಲ, ಮಾಯಿ ಮತ್ತು ಅವಿದ್ಯ. ಈ ಉಪಾಧಿಗಳನ್ನ ಈಶ್ವರನಲ್ಲಿ ಬಿದ್ದಂತ ಮಾಯಿ ಉಪಾಧಿ, ಜೀವನಲ್ಲಿ ಬಿದ್ದಂತ ಅವಿದ್ಯ ಉಪಾಧಿ, ಈ ಎರಡೂ ಉಪಾಧಿಗಳನ್ನ ಬೇರ್ಪಡಿಸಿ ಆ ಚೇತನ ಅಂದ್ರ ಎಲ್ಲಿ ಆ ಬ್ರಹ್ಮನಲ್ಲಿ ಮಾತ್ರ ಏನಾಗ್ತದ, ಒಂದಾಗ್ತದ. ನಮಗ್ ಬಹಳ ಮಂದಿ ಶಾಸ್ತ್ರ ಗುರುತಿರ್ಲಾರ್ದಾಗ ಈಶ್ವರ ಜೀವ ಒಂದೇ ಅಂತಾರ. ಹಂಗಾಗುದಿಲ್ಲ. ಈಶ್ವರನ ಉಪಾಧಿ ಅದ, ಸೃಷ್ಟಿ ಸ್ಥಿತಿ ಮಾಡ್ತಾನ, ಅವ ಹುಟ್ಟಿಸ್ತಾನ, ಅವ ಅದನ್ನ ಸಲುತಾನ, ಮತ್ತ ಅವ್ ಏನೈತಿ, ಅವನ್ನ ಪ್ರಳಯ ಮಾಡುದು ಅವನಲ್ಲಿ ಶಕ್ತಿ ಅದ. ಈ ಜೀವನಲ್ಲಿ ಅದನ್ನು ಅಂದ್ರೆ ಇಲ್ಲ, ಸಣ್ಣ ಉಪಾಧಿ ಅದ, ಉಪಾಧಿಯನ್ನ ಬ್ಯಾರೆ ಅದ, ಅವನ ಉಪಾಧಿನೇ ಬ್ಯಾರೆ ಅದ. ಮುಂದೆ ತತ್ವಮಸಿ ಒಳಗ ಅದನ್ನ ಹೇಳ್ಕೊತ ಬಂದಾರ, ಜೀವನ ಉಪಾಧಿ ಮತ್ತು ಈಶ್ವರನ ಉಪಾಧಿ. ಜೀವ ಮತ್ತು ಈ ಈಶ್ವರನ ಎಲ್ಲಿ ಬಿದ್ದದಂದ್ರ ಈ ಬ್ರಹ್ಮನಲ್ಲಿ ಬಿದ್ದಂತ ಪ್ರತಿಬಿಂಬ ಏನದಲ್ಲ, ಆ ಉಪಾಧಿಗಳನ್ನ ಬೇರ್ಪಡಿಸಿದ್ರ ಅಲ್ಲಿ ಮಾತ್ರ ಒಂದೇ ಮಾಡಕ್ ಬರ್ತದ. ಬಹಳ ಮಂದಿ ಏನ್ ಮಾಡ್ತಾರ, ಈ ಜೀವ ಈಶ್ವರ ಒಂದೇ ಅಂದಾಗ ಇವು ನಾವ್ ಹಿಂಗ್ ಹೇಳಿದೇವ್ ಅಂದ್ರೆ ತಿಳಿಲಾರ್ದೆ ನಾವ್ ಹಿಂಗ್ ಹೇಳಿದೇವ್ ಅಂದ್ರ, ಮತ್ ಈಶ್ವರನಂದ್ರ ಅವ ಈಶ್ವರ ಮಳಿ ತರಿಸ್ತಾನ, ಎಲ್ಲಾರು ಸಲುತಾನ, ನೀನು ಸಲುಪ ಅಂತಾರ. ಆದ್ರೆ ಈ ಉಪಾಧಿ ಜ್ಞಾನ ಇರ್ಲಾಕ ನಮ್ಗೆ ಏನ್ ಮಾಡ್ತದ, ಅಲ್ಲಿ ಅಪಾರ್ಥ ಆಗ್ತದ. ಆ ಉಪಾಧಿ ಜ್ಞಾನ ಇತ್ತು ಅಂದ್ರ ಉಪಾಧಿಯನ್ನ ಬೇರ್ಪಡಿಸಿ ಇಬ್ಬರಲ್ಲಿರುವಂತ ಚೇತನ ಮಾತ್ರ ಒಂದೇ. ಇವತ್ತ ಘಟದ ಉಪಾಧಿಗಳಿರುವಂತ ಬಯಲು, ಮಠದೊಳಗಿರುವಂತ ಬಯಲು, ಘಟ ಮಠಗಳನ್ನ ಎರಡರನ್ನ ಬಿಚ್ಚದೊಳಗ ಯಾವ್ದು ಮಹಾಕಾಶ ಮಾತ್ರ ಒಂದೇ ಅದ. ಉಪಾಧಿಯೊಳಗಿರುವಂತ ಸಣ್ಣ ಉಪಾಧಿ, ಮಠದೊಳಗಿರುವಂತ ದೊಡ್ಡ ಉಪಾಧಿ, ಈಶ್ವರನಲ್ಲಿರುವಂತ ಉಪಾಧಿ, ಈ ಜೀವನದಲ್ಲಿರುವಂತ ಅವಿದ್ಯ ಉಪಾಧಿಗಳನ್ನ ಬೇರ್ಪಡಿಸಿದಾಗ ಮಾತ್ರ ಆ ಬ್ರಹ್ಮನಲ್ಲಿ ಮಾತ್ರ ಒಂದೇ ಆಗ್ತದ ಅನ್ನುವಂಥದ್ದು
ಶಾಸ್ತ್ರ ಸೂತ್ರ ಇವು ಗುರ್ತಿರ್ಬೇಕು ಅಂತ ಹೇಳಿ ತಮ್ಮಲ್ಲಿ ಹೇಳ್ತೀನಿ. ಇವು ಶಾಸ್ತ್ರ ಮಹತ್ವ ಗುರ್ತಿತ್ತು ಅಂದ್ರ ಅಲ್ಲಿ ಆ ಉಪಾಧಿಗಳಿಂದ ಬ್ಯಾರೆ ಬ್ಯಾರೆ ಆಗಿ ತೋರ್ಯದ. ಅಲ್ಲಿ ಮುಂದೆ ತತ್ವಮಸಿ ಹೇಳ ಮುಂದೆ ಹೇಳ್ಕೊತ ಬಂದೇವ್ ನಾವು. ತತ್ ಮತ್ತು ತ್ವಮ್ಮ. ತತ್ ಅಂದ್ರ ಅಲ್ಲಿ ಏನೈತಿ, ತ್ವಮ್ಮ ಅಂದ್ರೆ ಜೀವ, ತತ್ ಅಂದ್ರ ಬ್ರಹ್ಮ. ಆ ಜೀವನಲ್ಲಿ ಏನಾಗ್ಯದ, ಆ ಬ್ರಹ್ಮನಲ್ಲಿ ಮತ್ತು ಈ ಜೀವನಲ್ಲಿ ಒಂದೇ ಅಂತ ಹೇಳ ಮುಂದ ಉಪಾಧಿಗಳು ಬೇರೆ ಬೇರೆ ಆಗಿದ್ರ ಸಂಬಂಧ ಅಲ್ಲಿ ಅಲ್ಲಿ ನಮ್ಗೆ ಒಂದಾಗಕ್ ಬರಲ್ಲ. ಉಪಾಧಿಗಳನ್ನು ಬೇರ್ಪಡಿಸಿ ಆ ಜೀವ ಮತ್ತು ಬ್ರಹ್ಮ ಒಂದೇ ಅಶಿ ಅಂದ್ರೆ ತತ್ವಂ ಅಶಿ, ಆ ಬ್ರಹ್ಮ ಮತ್ತು ಈ ಜೀವ ಇದ್ರೊಳಗ ಮಾತ್ರ ಅಶಿ ಪದ ನಿರ್ಣಯ ಮಾಡ್ತದೆ. ಇಲ್ಲಿ ಮಾತ್ರ ಹೊಂದಾಣಿಕೆ ಆಗ್ತದ. ಉಪಾಧಿ ಒಳಗ ನಾವು ಏನಾರ ಜೋಡ್ಸಕ್ ಹೋದೇವ್ ಅಂದ್ರೆ ಅಲ್ಲಿ ಹೊಂದಾಣಿಕೆ ಆಗುದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಅನೇಕ ರೀತಿಯಿಂದ ತತ್ವಮಸಿ ಜ್ಞಾನ ಎಲ್ಲರಿಗೇ ಇದೆ. ಮತ್ತು ಅಲ್ಲಿ ನಮ್ಗೆ ಇದನ್ನ ಹೇಳ್ಕೊತ ಬಂದಾರ, ಜಹತ್ ಲಕ್ಷಣ, ಅಜತ್ ಲಕ್ಷಣ, ಭಾಗತ್ಯಾಗ ಲಕ್ಷಣ ಇವೆಲ್ಲ ಬೇರ್ಪಡಿಸಿ ಹೋಗುತ್ತ ಬಂದಾಗ ಎಲ್ಲಿಯಪ್ಪ ಅಂದ್ರ ಜಹತ್ ಲಕ್ಷಣ, ಅಜತ್ ಲಕ್ಷಣ ಮತ್ತು ಇನ್ನೊಂದು ಏನ್ ಹೇಳ್ಕೊತ ಬಂದೇವಪ್ಪ ಅಂದ್ರ ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ. ಬಿಟ್ಟು ಬಿಡದ ಲಕ್ಷಣದೊಳಗ ಇಲ್ಲಿ ಏನ್ ನಾವು ತಗೋಬೇಕಂದ್ರ ಅದೇ ದೇವದತ್ತನೇ ಈ ದೇವದತ್ತ. ಅಲ್ಲಿ ಮೊದಲ ರಾಜನ ಉಪಾಧಿ, ಅವ ಏನೇನು ಅವ್ರೆಲ್ಲರನ್ನು ಸಲುತ್ತಿದ್ದ, ರಕ್ಷಣೆ ಮಾಡ್ತಿದ್ದ, ಅಲ್ಲಿದ್ದ. ಏನೋ ವೈರಾಗ್ಯ ಬಂದು ಭಿಕ್ಷುಕನಾದ, ಏನೋ ವೈರಾಗ್ಯ ಬಂದು ತ್ಯಾಗಿ ಆದ. ಆದ್ರ ಉಪಾಧಿ ಏನದಲ್ಲ, ರಾಜನಲ್ಲಿರುವಂತ ಭಿಕ್ಷುಕನಲ್ಲಿರುವಂತ ಉಪಾಧಿಗಳನ್ನು ಬೇರ್ಪಡಿಸಿದ್ರ ಅದೇ ದೇವದತ್ತನೇ ಈ ದೇವದತ್ತ, ಅದೇ ಮನುಷ್ಯ ನೀವ ಅನ್ನುವಂಥದ್ದು ಅಲ್ಲಿ ಮಾತ್ರ ನಮಗ ಸಮನ್ವಯ ಮಾಡಕ್ ಬರ್ತದ. ಅಂದ್ರೆ ಇನ್ನು ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ, ಜಹತ್ ಲಕ್ಷಣ, ಅಜತ್ ಲಕ್ಷಣ, ಭಾಗತ್ಯಾಗ ಲಕ್ಷಣ. ಇವು ಸ್ವಲ್ಪ ಶಾಸ್ತ್ರದ ನಮ್ಗೆ ಗೊತ್ತದು ಅಂದ್ರ ನಮ್ಗೆಲ್ಲರಿಗೂ ಅನುಭವ ಅದ. ಯಾಕಂದ್ರೆ ಎಲ್ಲರೂ ಶಾಸ್ತ್ರ ಕೇಳ್ಕೋತ ಬಂದೀವಿ. ಅದಕ್ಕೆ ಇಲ್ಲಿ ಭಕ್ತಿಲಿಂದ ಭಗವಂತನನ್ನ ಪರಿಪೂರ್ಣ ಕಾಣುವಂತದ್ ವಿಚಾರ ಮಾಡಕ ಹಿಂಗ ಒಂದಿಷ್ಟು ಅನೇಕ ದೃಷ್ಟಾಂತ, ಅನೇಕ ಇವು ವೇದಗಳ ಪ್ರಮಾಣಗಳನ್ನು ಕೊಟ್ಟು ನಮ್ಗೆ ತಿಳಿಸ್ಕೋತ ಹೊಂಟಾರ. ಇಲ್ಲಿ ಒಟ್ಟಾರೆ ಏನ್ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಆ ಪರಮಾತ್ಮನನ್ನು ತನ್ನೊಡನೆ ಯಾವಾತನ ಅಭೇದ ರೂಪದಿಂದ ಕಾಣುವನೋ ಅವನು ಈ ಸಂಸಾರ ಸಾಗರದಿಂದ ಮುಕ್ತನಾಗುತ್ತಾನ. ಇಲ್ಲಿ ಭೇದ ಬುದ್ಧಿ ಉಳ್ಳವರು ಮಾತ್ರ ಈ ಭವದಲ್ಲಿ ತೊಳಲುತ್ತಿರುವುದೆಂದು ವೇದವು ಹೇಳುತ್ತದೆ. ನಮಗ್ ಭೇದ, ಅವ ಬೇರೆ ನಾ ಬೇರೆ, ದೇವ್ರು ಬೇರೆ ನಾ ಬೇರೆ ಅನ್ನೋ ಭೇದ ಇದ್ದ ಸಂಬಂಧ ನಾವೆಲ್ಲರೂ ಹುಟ್ಟು ಸಾವುತ್ತಿದೆ ಸಂಸಾರ, ಹುಟ್ಟು ಸಾವುದೇ ಸಂಸಾರ. ಅದಕ್ಕೆ ನಾವು ದುಃಖ ಆಗ್ಯದ. ಈ ದುಃಖವನ್ನು ಕಳ್ಬೇಕಾದ್ರ ಭೇದ ಬುದ್ಧಿಯನ್ನು ಬಿಟ್ಟು ಅಭೇದ ಜ್ಞಾನ ಆಯ್ತು ಅಂದ್ರ ಆಗ್ತದ, ದೇಹಕ್ಕಾಗ್ತದ. ದೇಹವೇ ಬೇರೆ ನಾನೇ ಬೇರೆ, ದೇಹ ನನ್ನಿಂದ ದೃಶ್ಯದ ಅರಿಸುವ ನಾ ದೃಕ್ ನಾನು ಅರಿಯಾವದೀನಿ. ಈ ಭಾವ ಗಟ್ಟಿ ಆಯ್ತಂದ್ರ ದೇಹವನ್ನು ಎದುರಿಟ್ಟರಿಯುವಂತ ಸಾಕ್ಷಿ ಜ್ಞಾನ ಆಗ್ತದ. ಸಾಕ್ಷಿ ಒಳಗೆ ಏನಾಗ್ತದ, ಈ ದೇಹಕ್ಕ ಒಮ್ಮೆ ಚಲೋದು ಆಗ್ತದ, ಒಮ್ಮೆ ಕೆಟ್ಟದು ಆಗ್ತದ. ಒಮ್ಮೆ ಹಿಂಗ ಆನಂದನೂ ಆದಂಗ ಆಗ್ತದ, ಒಮ್ಮೆ ದುಃಖನೂ ಆದಂಗ ಆಗ್ತದ. ಇವು ಎರಡೂ ನಾನಲ್ಲ, ಇವು ಎದರು ದೇಹಾದಿ ಧರ್ಮಗಳು. ನಾನು ಇವು ಅರಿಯುವಂತ ಅರುಸ್ವರೂಪ, ನಾ ಸಾಕ್ಷಿ ಅದೀನಿ ಅನ್ನುವಂಥದ್ದನ್ನ ಈ ಭಾವ ನಮಗ ಎಲ್ತನ ಗಟ್ಟಿ ಆಗುದಿಲ್ಲ, ಅಲ್ತನ ನಮ್ಗೆ ಭೇದ ಬುದ್ಧಿ ಹೋಗುದಿಲ್ಲ. ಭೇದ ಬುದ್ಧಿ ಹೋಗುತ್ತಾನ ನಮ್ಗೆ ಹುಟ್ಟು ಸಾವು ತಪ್ಪುದಿಲ್ಲ. ಈ ಹುಟ್ಟು ಸಾವಪ್ಪ ಅಂದ್ರ ಸುಖ ದುಃಖಗಳ ನಾವ್ ಹೇಳ್ಕೊತ ಬರ್ತೇವಿ. ಇದೇನು ಮನುಷ್ಯ ಜನ್ಮ ಬಂದದ, ಶ್ರೇಷ್ಠ ಜನ್ಮ. ಇದು ನಮ್ಗೇನು ಗುರ್ತಾಗಿಲ್ಲ, ಎಲ್ಲಾ ಭೋಗ ಭಾಗ್ಯ ಅದಾವು, ಇದೇ ಹಿಂಗ ಎಲ್ಲಾ ಕಾಲಕ್ಕೆ ಇರ್ತಾವಂತ ತಿಳ್ಕೊಂಡಿವಿ. ಒಂದು ಮನುಷ್ಯ ಜನ್ಮ ತಪ್ಪಿಸ್ಕೊಂಡೇವಂದ್ರ ನಮ್ಗೆ ಎಷ್ಟು ಜನ್ಮ ಎತ್ತಿ ಬರ ಮುಂದ್ ಒಂದೊಂದ್ ಜನ್ಮಗಳನ್ನ ಬರೀ ನೆನಪಿಸಿದ್ರ ಎಷ್ಟು ದುಃಖ ಆಗ್ತದಲ್ಲ. ಒಂದು ಜನ್ಮ ಇವತ್ತ ನೋಡ್ತೇವೆ ನಾವು, ಅನೇಕ ಜನ್ಮ ದೃಷ್ಟಾಂತ ಕೊಟ್ಕೋತ ಬರ್ತೇವೆ. ಒಂದು ಜನ್ಮದ ಇವತ್ತ ನಾಯಿ ಜನ್ಮ ವಿಚಾರ ಮಾಡಿದ್ರ ಅದಕ್ಕೂ ನಾವು ತಿರುಗಿ ಬಂದವ್ರಿ. ಆ ಜನ್ಮದಾಗ ಎಷ್ಟು ಒದ್ದಾಡ್ತದ ನಾಯಿ, ಎಷ್ಟು ಒಂದು ಮಕ್ಕಳ ಮ್ಯಾಗ ಮೋಹ ಇರ್ತದ, ಮಳಿ ಇರ್ತದ, ಹೊಟ್ಟಿಗೆ ಅನ್ನ ಇರುದಿಲ್ಲ. ಅದು ಒದ್ದಾಡೋದು ಕಷ್ಟಪಟ್ಟು ನೋಡಿದ್ರ ಏನಪ್ಪಾ ಎಂತ ಇದು ಪಾಪ ಮಾಡ್ಯದಂತ ಇಲ್ಲ. ಹಂಗ ನಾವು ಕೂಡ ಹಿಂಗ ಅನೇಕ ಜನ್ಮಗಳು ತಿರುಗಾ ಮುಂದ ಇದು ಜೀವ ಅದು ಅನೇಕವಾಗಿ ಎಲ್ಲಾ ಕಡೆ ತಿರುಗಾ ಮುಂದ ಅದೇ ಜೀವನೇ ಇರ್ತದಲ್ಲಿ. ಆ ಜೀವ ಎಷ್ಟು ಚಿದಾಭಾಸ ಅಂದ್ರೆ ಅದು ಸೂಕ್ಷ್ಮ ಶರೀರಲ್ಲಿ, ಆ ಶರೀರ ಅಲ್ಲಿ ಜೀವ ತೊಟ್ಟು ಎಷ್ಟು ಒದ್ದಾಡ್ತದ ಅನ್ನೋದು ನಮ್ಗೆ ಎಲ್ಲರಿಗೂ ಅನುಭವ ಅದ. ಆದ್ರ ಆ ಭೇದ ಬುದ್ಧಿನೇ ಹೋಗಲ್ದು. ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ದೇಹಾದಿಯ ವರ್ಗಳನ್ನೇ ಸತ್ಯ, ಈ ತೋರುವ ನಾಮರೂಪಾತ್ಮಗಳೇ ಸತ್ಯ ಅಂತೇಳಿ ನಮ್ಗೆ ಏನಾಗ್ಯದ, ಭೇದ ಬುದ್ಧಿಯ ಸಂಬಂಧ ನಾವು ದುಃಖಿಗಳಾಗಿವಿ ಅನ್ನುವಂಥದ್ದು ಶಾಸ್ತ್ರದ ಅಭಿಪ್ರಾಯದ. ಇಲ್ಲಿ ಇನ್ನು ಅದನ್ನೇ ಕೂಡ ಇನ್ನು ಹೇಳೋರದಾರಂದ್ರ ಮೂರನೇ ನುಡಿಯೊಳಗೆ ವೇದ ವಾಕ್ಯ ಯಾವುದಂದು ಕೇಳಲು ಮಹಾವಾಕ್ಯವನ್ನು ಉಪಹರಿಸ್ತಾರ ಅನ್ನುವಂಥದನ್ನ. ಅಂದ್ರೆ ಮಹಾವಾಕ್ಯಪ್ಪ ಅಂದ್ರ 4 ಮಹಾವಾಕ್ಯಗಳು ಯಾವುವು, ಅಹಂ ಬ್ರಹ್ಮಾಸ್ಮಿ,
ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಾಂ ಬ್ರಹ್ಮ ಮತ್ತು ತತ್ವಮಸಿ ಎನ್ನುವಂಥದ್ದು ಮಹಾವಾಕ್ಯಗಳು ಯಾವ ಉಪನಿಷತ್ನೊಳಗೆ ಬಂದದ, ಯಾವ ವೇದದೊಳಗೆ ಬಂದದ, ಯಾರು ಯಾರಿಗೆ ಹೇಳಿದ್ರು ಮತ್ತು ಇವು ಎಲ್ಲವನ್ನು ನಮ್ಗೆಲ್ಲರಿಗೂ ಅನುಭವ ಅದ. ಒಳ್ಳೆ ಹೇಳೋದ್ರಿಂದ ಸಮಯ ಇಲ್ಲ. ಎಲ್ಲರೂ ಕೂಡ ಪೂರ್ಣ ಮಹಾವಾಕ್ಯಗಳು ಅಂದ್ರ ತತ್ವಮಸಿಯಲ್ಲಿ ತತ್ವ ಮತ್ತು ತ್ವಮ್ಮ, ಈ ಜೀವ ಮತ್ತು ಆ ಬ್ರಹ್ಮ ಇವರಿಬ್ಬರನ್ನು ಒಂದು ಮಾಡುವುದಕ್ಕೆ ಅಶಿ ಅಂದ್ರೆ ಇಲ್ಲಿ ನಿರ್ಣಯ ಯಾವ್ದು ಮಾಡ್ತಂದ್ರೆ ಅಶಿ ಅಂದ್ರೆ ಅವನೇ ನೀನಿದ್ದಿ ಅನ್ನುವಂಥದ್ದು ನೀನಾಗಿ ಹೇಳ್ಕೊತ ಬಂದೇವಲ್ಲ. ಹಂಗ ಬಾಲಾಂಚರಿ ಯಾರು ಬಾಲಾಂಚರಿ ಅಲ್ಲೇ ಕುಂತ ಕ್ಷಮ ಇಲ್ರಪ್ಪ. ಇಲ್ಲಿ ನಮ್ಮ ಪೂಜ್ಯರಾದ ನಮ್ಮ ಜ್ಞಾನಿಗಳು ಅನುಭಾವಿಗಳಾದ ನಮ್ಮ ಕೃಷ್ಣಾನಂದ ನಮ್ಮ ಪೂಜ್ಯರು ಕೃಷ್ಣಾನಂದ ಶಾಸ್ತ್ರಿ ಅವರು ಕೂಡ ಇಲ್ಲಿ ಹಾಗಿದ್ದಾರೆ. ಆ ಪೂಜ್ಯರ ಪಾದಗಳನ್ನ ಕೇಳಬೇಕು ಅನ್ನುವಂಥದ್ದನ್ನ ಇನ್ನು ಕೊನೆಗೆ ಬಂದದ ಶಾಸ್ತ್ರ. ಅದಕ್ಕೆ ಆ ಪೂಜ್ಯರ ಮಾತುಗಳನ್ನು ಕೇಳಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ಪೂಜ್ಯರಲ್ಲಿಯೂ ಕೂಡ ಅವ್ರ ಪಾದಕ್ಕೆ ಬಿದ್ದು ಕೇಳ್ಕೊತೀನಿ. ಅವರು ಕೂಡ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತೇಳಿ ಅವ್ರು ಕೇಳ್ಕೊತೀನಿ. ಓಂ ನಮಃ ಶಿವಾಯ. ನೀವು ಮಾತಾಡೋದು ಏನು ಕೇಳಕ್ ನೂರಾರು ಮಂದಿ ಇರ್ತಾರೆ ಕೇಳ್ತಾರೆ. ವೇದಾಂತ ವಾಕ್ಯವನ್ನು ಸಾದರದಿ ಬೋಧಿಸಿ ಬದ್ಧ ಜೀವರನೆಲ್ಲ ಮುತ್ತಿನಿಂಪೊರೆವ ಶುದ್ಧಾತ್ಮ ಶುದ್ಧ ಗುರುವೇ ನಮಿಪೆ. ಮಹಾವಾಕ್ಯದಲ್ಲಿ ಕೊನೆಯದಾದಂತಹ ತತ್ವಂಪದದ ಶೋಧನೆಯನ್ನ ತಾವೆಲ್ಲ ಮಾಡ್ತಾ ಇದ್ದೀರಿ. ಸಂತೋಷ. ಶಾಸ್ತ್ರ ಹೇಳೋದ್ರಲ್ಲಿ ಇಲ್ಲ, ಶಾಸ್ತ್ರವನ್ನು ಕೇಳುವಂತ ಸುಖ ಅದು ತಾಯಿಯ ಮಡಿಲಿನಲ್ಲಿ ಮಗು ಮಲಗಿ ನಿದ್ರಿಸಿದಂತ ಸುಖ ಕೇಳುವುದರಲ್ಲಿದೆ. ಭೇದ ಬುದ್ಧಿಯಿಂದ ಆಗುವಂತ ತೊಂದರೆಗಳು ಏನು ಅನ್ನೋದನ್ನ ಇಷ್ಟೊತ್ತ ತನಕ ನೋಡಿದೀವಿ. ಭೇದ ಅಂದ್ರೆ ಏನು ಅಂದ್ರೆ ಸರ್ವಜೀವರಲ್ಲಿ ತೋರುವಂತಹ ಚೈತನ್ಯ ರೂಪನಾದ ಭಗವಂತನು ಆಯಾ ದೇಹಗಳಲ್ಲಿ ಇರುವುದು ಬೇರೆ, ನಾನು ಬೇರೆ ಅನ್ನುವಂತ ಭಾವದಿಂದ ಏನಾಗ್ತದ, ಸಾಮಾನ್ಯವಾಗಿ ಜೀವರು ಸ್ವಾರ್ಥ ಬುದ್ಧಿಯೇ ಇದು ಮೂಲ ಆಗ್ತದ. ಸ್ವಾರ್ಥತೆಯ ನಾಶ ಬಡಿಗೆಯಿಂದ ಬಡಿದ್ರೆ ಹೋಗೋದಿಲ್ಲ, ಬೆಂಕಿಯಿಂದ ಸುಟ್ಟು ಹೋಗೋದಿಲ್ಲ. ನೀವು ಇನ್ನಾವುದೇ ಅಹಿತಕಾರಿ ಘಟನೆಯನ್ನ ನೀವು ನಿಮ್ಮ ದೇಹದ ಮೇಲೆ ಎಸಗಿ, ಎಷ್ಟೋ ಜನ ವಿಷಪ್ರಾಶನ ಮಾಡ್ತಾರ, ಎಷ್ಟೋ ಜನ ಇನ್ನೇನು ದೇಹಗಳ ಮೇಲೆ ದೊಡ್ಡದಾದ ಗದಾಪ್ರಹಾರವನ್ನೇ ಮಾಡ್ತಾರೆ. ಅದರಿಂದ ಭೇದ ಬುದ್ಧಿ ಹೋಗೋದಿಲ್ಲ. ಭೇದ ಬುದ್ಧಿ ಹೋಗ್ಲಿಕ್ಕೆ ಕಾರಣ ತತ್ವಮಸ್ಯಾದಿ ಮಹಾವಾಕ್ಯಗಳ ಜ್ಞಾನ ಅನ್ನೋದನ್ನ ಶ್ರುತಿ ಭಗವತಿ ಅಪ್ಪಣೆ ಮಾಡ್ತಾ ಇದ್ದಾಳೆ. ಸಣ್ಣ ಉದಾಹರಣೆ, ನಾನು ಮನೆಯಲ್ಲಿ ಒಂದು 70 ವರ್ಷದ ಯಜಮಾನ. ನನ್ನ ಮಗ ನನಗೆ ತಂದೆ ಅಂತ ಗೌರವಿಸ್ತಾನ, ಸೊಸೆ ಮಾವ ಅಂತಾಳ,
ಮೊಮ್ಮಕ್ಕಳು ಅಜ್ಜ ಅಂತಾರ, ನಮ್ಮ ತಾಯಿ ನನಗ ಮಗ ಅಂತಾಳ, ನಮ್ಮ ತಂದೆ ನನಗ ಮಗ ಅಂತಾನ, ತಂಗಿಗಳು ಅಣ್ಣ ಅಂತಾರ, ತಂಗಿ ಮಕ್ಕಳು ಮಾವ ಅಂತಾರ. ಅಂದ್ರೆ ನಾನು ಒಬ್ಬ ವ್ಯಕ್ತಿ ನೋಡುಗರ ಸಂಬಂಧ ದೃಷ್ಟಿಯಿಂದ ನಾನೇ ಅನೇಕಾಗಿ ತೋರಿದೀನಲ್ಲದೆ ನಾನು ಅನೇಕ ಇಲ್ಲ, ನಾನೊಬ್ಬನೇ. ನೋಡುವವರ ದೃಷ್ಟಿಕೋನದಿಂದ ನಾನು ಅನೇಕ ಹೆಸರಿನಿಂದ ಅವರಿಗೆ ಹೇಗೆ ಕಂಡೆನೋ ಹಾಗೆ ಕುಂಬಾರನು ಮಾಡಿ ಇಟ್ಟಂತ ಬಜಾರದಲ್ಲಿ ಇಟ್ಟ ಗಡಿಗೆಗಳು ಒಂದೇ ಮಣ್ಣಿನಿಂದ ಹುಟ್ಟಿ ಮಡಿಕೆ, ಕುಡಿಕೆ, ಹಂಚು, ಹರವಿ, ಪರ್ಯಾಣ ಹೀಗೆ ಅನೇಕ ನಾಮಗಳಿಂದ ಅದು ಗೋಚರಿಸಿದ್ರು ಕೂಡ ಒಡೆದ ನಂತರ ಅಲ್ಲಿ ಉಳಿದದ್ದೇನಂದ್ರೆ ಇರೋದು ಮಣ್ಣು. ಹೇಗೋ ಹಾಗೆ ಪಶುವರ್ಗದಲ್ಲಿ ಕೋಟಿ ಕೋಟಿ, ಸಸ್ಯವರ್ಗದಲ್ಲಿ ಕೋಟಿ ಕೋಟಿ, ಜಲಚರ ಉಭಯಚರದಲ್ಲಿ ಕೋಟಿ ಕೋಟಿ, ಸರ್ವದರಲ್ಲಿಯೂ ಇರುವಂತಹ ಚೈತನ್ಯ ನಾನು ಒಬ್ಬನೇ ಇದ್ರೂ ಕೂಡ ಪುಣ್ಯ ಪಾಪ ಕರ್ಮಗಳ ವಿಶೇಷದಿಂದ ಅನೇಕಾಗಿ ತೋರಿದ ಹಾಗೆ ಸರ್ವಜೀವರಲ್ಲಿ ಇರುವಂತಹ ಅಂತರಾತ್ಮ ಒಬ್ಬನೇ ಇದ್ದಾನೆ ಅನ್ನುವಂಥದ್ದು ಅದು ಜ್ಞಾನದಿಂದ ಮಾತ್ರ ಸಾಧ್ಯದ ಅನ್ನೋದನ್ನ ಶ್ರುತಿ ಭಗವತಿ ಅಪ್ಪಣೆ ಕೊಡ್ತಾ ಈಗ ಎಲ್ಲಿ ಬಂದಿರಿ ಅಂದ್ರೆ ತತ್ವಮಸ್ಯಾದಿ ಮಹಾವಾಕ್ಯಗಳ ನಿರ್ಣಯ. ತತ್ವಮಸಿ ಮಹಾವಾಕ್ಯ ನಿರ್ಣಯವನ್ನು ಮಾಡುವಾಗ ಅಥವಾ ಕೇಳುವಾಗ ಕನಿಷ್ಠ ಪಕ್ಷ ಶಾಸ್ತ್ರಜ್ಞಾನ ಸ್ವಲ್ಪ ಬೇಕಾಗ್ತದೆ. ಶಾಸ್ತ್ರಜ್ಞಾನದ ವಿನಃ ಆ ವಾಕ್ಯಾರ್ಥಗಳು ನಿಲ್ಲುವುದಿಲ್ಲ. ಅದಕ್ಕಾಗಿ ಒಂದು ನಿಮಿಷ ನಿಮಗೆ ಶಾಸ್ತ್ರಜ್ಞಾನವನ್ನು ಹೇಳ್ತೆ. ಶಾಸ್ತ್ರದಲ್ಲಿ ಅಧ್ಯಾರೋಪ ಮತ್ತು ಅಪವಾದ ಅಂತ ಹೇಳಿ ಶಾಸ್ತ್ರದಲ್ಲಿ ಎರಡು ಭಾಗವನ್ನ ಪ್ರಾರಂಭ ಮಾಡ್ತಾ ಇದ್ರು. ನಿಮಗೆಲ್ಲರಿಗೂ ಸಮೀಪದಲ್ಲಿ ಪಂಚದಶಿಕಾರರು ಅಂತ ಹಂಪೆ ವಿದ್ಯಾವರೇಣ್ಯ ಮಹಾಸ್ವಾಮಿಗಳು, ನಿಮ್ಗೆಲ್ಲಾದ್ರೂ ಕನ್ನಡದಲ್ಲಿ ಗ್ರಂಥ ಸಿಕ್ಕರೆ ನೀವು ಪ್ರತಿಯೊಬ್ಬರು ಇದನ್ನ ತೆಗೆದುಕೊಳ್ಳಿ. ಬಹಳ ಸರಳ ಭಾಷೆಯಲ್ಲಿ ನಮ್ಮ ರಾಯಚೂರು, ಕೊಪ್ಪಳ, ಬಿಜಾಪುರ, ಬಳ್ಳಾರಿ ಈ ಭಾಗದಲ್ಲಿ ಬಹಳ ಪ್ರಸಿದ್ಧವಾದ ಕನ್ನಡ ಗ್ರಂಥ ಅದು. ಅಧ್ಯಾರೋಪ ಅಂದ್ರೆ ಏನು ಅಂದ್ರೆ, ಯಾರೋ ಒಬ್ರು ಕೇದಾರ್ ಕಡೆ ಹಿಮಾಲಯಕ್ಕೆ ಹೋಗಿರ್ತ, ಚಳಿ ಬಾಳದ ಅಂತ ಹೇಳಿ ಮೊದಲೊಂದು ಬನಿಯನ್ ಹಾಕೊಂಡ್ರು, ಮೇಲೊಂದು ಸ್ವೆಟರ್ ಹಾಕೊಂಡ್ರು, ಅದ್ರ ಮೇಲೊಂದು ಶಾಲ್ ಹೊತ್ಕೊಂಡ್ರು, ತಲೆಗೊಂದು ಕ್ಯಾಪ್ ಹಾಕೊಂಡ್ರು. ಚಳಿಯಿಂದ ರಕ್ಷಣೆ ಮಾಡೋ ಸಲುವಾಗಿ ಅನೇಕ ಹೊತ್ತುಕೊಂಡ. ಅಲ್ಲೆಲ್ಲವೂ ಮೈ ಮರಗಟ್ಟದಂಗಾಯ್ತು. ಕೊಳ್ಳ ಒಳಗೆ ಹಾಕೊಂಡು ಚೇಣಿ ಎಲ್ಲದ ಅಂತ ಹೇಳಿ ಶಾಲ ಸ್ವೆಟರ್ ಮೇಲೆ ಹಾಕೊಂಡು ನೋಡಿದಾಗ ಗೊತ್ತಾಗ್ಲಿಲ್ಲ. ನನ್ ಚೈನ್ ಕಳೀತು ಅಂದ. ಅಳಾಕತ್ತದ. ಪಕ್ಕದವ್ರನ್ನ ಕೇಳಿದ, ಟ್ರೈನ್ಯಾಗ ಮರ್ತ್ನೋ, ರೂಮ್ನಾಗ ಮರ್ತ್ನೋ, ಎಲ್ಲಿ ಹೋತು ನನ್ ಚೈನ ಅಂತ ಅಳಾಕತ್ತದ. ಎಲ್ಲಾರು ಕೂಡಿ ಹುಡುಕಿದ್ರು. ಎಲ್ಲಿ ಹುಡುಕಿದ್ರು? ಗಾದ್ಯಾಗ ಹುಡುಕಿದ್ರು, ಸೂಟ್ ಕೇಸ್ನಾಗ ಹುಡುಕಿದ್ರು, ಎಲ್ಲಿಯೂ ಚೈನ್ ಸಿಗ್ಲಿಲ್ಲ. ಎಲ್ಲರಿಗೂ ಕಳೀತು ಅಂತ ಅನಿಸ್ತು. ಅವ್ರು ಗದ್ಲ ಮಾಡೋದು ನೋಡಿ ಯಾರೋ ಒಬ್ರು ಪಕ್ಕದಾಗ ಸಾಧಕರಿದ್ರು, ಬಂದ್ರವ್ರು. ಏನಾಗ್ಯದ ನಿಮಗ? ಈ ಹುಡುಗನ್ ಚೈನ್ ಕಳೆದದ. ಅವ್ರು ಎಲ್ಲಿ ಹಾಕೊಂಡಿದ್ದೀಪಾ ಅಂತ ಕೇಳಿದ್ರು. ಕೊಳ್ಳಾಗ ಹಾಕೊಂಡಿದ್ನ್ರಿ. ಅಲ್ಲಿ ಹುಡುಕಿದೇನು? ಇನ್ನ ಅಲ್ಲಿ ಹುಡುಕಿಲ್ರಿ ನಾ. ಯಾಕೆ ಹುಡುಕಿಲ್ಲ? ಥಂಡಿ ಐತ್ರಿ, ಕಳದ್ನಿ ಅಂದ್ರ ಥಂಡಿ ಹತ್ತತಿ. ನೋಡಪ್ಪ, ಎಲ್ಲಿ ತನಕ ಈ ಥಂಡಿ ಹತ್ತತಿ, ಇದು ಬಿಸಿ ಹತ್ತತಿ ಅಂತ ನಿಮ್ಮ ಮ್ಯಾಗಿನ ಬಟ್ಟೆ ಕಳೆಯೋದಿಲ್ಲೋ ಅಲ್ಲಿ ತನಕ ಚೈನ್ ಸಿಗೋದಿಲ್ಲ ಅಂತ ಹೇಳಿ ಆ ಬಟ್ಟೆ ಎಲ್ಲ ತೆಗೆದ್ರು. ಚೈನ್ ಕೊಳ್ಳಾಗ ಇತ್ತು. ಅವಾಗ ನನ್ ಚೈನ್ ಸಿಕ್ತು ಅಂತಂದವ. ಚೈನ್ ಸಿಕ್ತೇನೋ ಅಂತ ಯೋಚನೆ ಮಾಡಿದ್ರೆ ಚೈನ್ ಕಳದೇ ಇಲ್ಲ. ಏನಾಗಿತ್ತು ಅಂದ್ರೆ, ಆ ಮೇಲೆ ಹಾಕೊಂಡಂತ ಸ್ವೆಟರು
ಅವು ಏನೋ ಕ್ಯಾಪು ಹಾಕೊಂಡಿದ್ದಲ್ಲ, ಅದರೊಳಗೆ ಅದು ಮುಚ್ಚಿ ಹೋಗಿತ್ತು ಅಷ್ಟೇ. ಹಾಗೆ ಸ್ವಸ್ವರೂಪದ ಮೇಲೆ ಮಾಯಾಕಾರ್ಯ ಸಹಿತವಾಗಿ ಅನಾದಿ ಮೂಲವಾದ ಮಾಯೆಯ ಸಂಬಂಧದಿಂದ ಸಹಜವಾಗಿ ಪ್ರಕೃತಿ ರೂಪವಾದಂತಹ ಈ ಮೂಲ ಪ್ರಕೃತಿ ಜಗತ್ತು ತೋರ್ಲಿಕ್ಕೆ ಶುರು ಮಾಡ. ಅಹಂ ಬಹುಸ್ಯಾಯ ಪ್ರಜಾಯೇತ್ ಅನ್ನುವಂತ ಶ್ರುತಿ ಇದನ್ನ ಅಪ್ಪಣೆ ಮಾಡ್ತಾ ಇದೆ. ಕನ್ನಡದಲ್ಲಿ ಶ್ರೀಮನ್ ನಿಜಗುಂಡ್ರು ಪರದೋಳ್ ಆಕಸ್ಮಿಕವಾದನ ಕಲ್ಪಿತ ಪುರುಷನು ಭಾವದೊಡಗೂಡಿ ಅಂತ ಹೇಳಿ ಅಧ್ಯಾರೋಪವನ್ನು ಸುಂದರವಾಗಿ ಹೇಳಿದ್ದಾರೆ. ಅದು ಆ ಪ್ರಕೃತಿ ಏನಾಯ್ತು ಅಂತಂದ್ರೆ ಮಹದ್ರೂಪವಾಗಿ, ಮಹತ್ತು ಅಂದ್ರೆ ಏನು ಅಂದ್ರೆ ಉಬ್ಬಿದ ಬೀಜದಂತೆ ರೈತರು ಅಥವಾ ಮನೆಯಲ್ಲಿ ಮೊಳಕೆ ಕಾಳು ಮಾಡ್ಬೇಕು, ಬಾಜಿ ಮಾಡ್ಬೇಕು ಅಂತ ಹೆಣ್ಮಕ್ಳು ಮಡಿಕೆನೋ ಶೇಂಗಾ ಕಾಳು ಹಸಿ ಮಾಡಿ ನೆನೆಸಿಡ್ತಾರೆ. ಮರ್ದಿವ್ಸ ಕಾಳು ಏನಾಗುತ್ತೆ ಅಂದ್ರೆ ಉಬ್ಬಿ ಬಿಡುತ್ತೆ, ಮೊಳಕೆ ಆಗಿಲ್ಲ, ಬೀಜವಾಗಿ ಉಳಿದಿಲ್ಲ. ಇದ್ದ ಕಾಳು ನೀರಿನ ಸಂಪರ್ಕದಿಂದ ಉಬ್ಬಿದ ಗರ್ಭಿಣಿ ಸ್ತ್ರೀಯಂತೆ ಹೇಗೆ ಆಯ್ತೋ ಹಾಗೆ ಅದಕ್ಕ ಮಹದ್ರೂಪ ಅಂತ ಕರೀತಾರೆ. ಆ ಮಹತ್ತೇ ಅಹಂಕಾರವಾಗಿ ಒಂದು ಬೀಜವು ಸೊಳಕೆ, ಹೊಳಕೆ, ಮೊಳಕೆಯಾಗಿ 3 ಭಾಗಿಯಾಗುತ್ತೇನೋ ಹಾಗೇನೆ ವೈಕಾರಿಕ, ತೈಜಸ, ಭೂತಾದಿ ಎಂಬ ಅಹಂಕಾರದಿಂದ ಅದು ಪರಿಣಮಿಸಿದಾಗ ಆ ಅಹಂಕಾರಗಳ ಗುಣಾಕಾರದಿಂದ ಪಂಚಭೂತಗಳು, ಪಂಚ ವಿಷಯಗಳು, ಪಂಚ ತನ್ಮಾತ್ರೆಗಳು, ಈ ದೇಹ ರೂಪವಾದಂತಹ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಈ ತಳಕು ಇದು ದೇಹ ಆಗಿ ಹೊರಗೆ ಬಂತು. ಇದರ ಜೊತೆಗೆ ಜೀವಭಾವದಿಂದ ಪೂರ್ವದಲ್ಲಿ ಮಾಡಿದ ಕರ್ಮದ ಗಂಟು ತಲೆ ಮೇಲೆ ಹೊತ್ಕೊಂಡು ಸಂತಿಗೆ ಹೋಗೋ ಮನುಷ್ಯ ತನ್ನ ಸಾಮಾನ್ಯ ಹೆಂಗ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೋ ಹಾಗೆ ಜೀವ ತನ್ನ ಕರ್ಮದ ಗಂಟನ್ನು ಹೊತ್ಕೊಂಡು ಈ ಭೂಮಿ ಮೇಲೆ ಬಂತು. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಅಧ್ಯಾರೋಪ ಅಂತ ಕರೀತಾರೆ. ಇದನ್ನ ನೀವು ಇನ್ನಷ್ಟು ಬಲ್ಲ ಗುರುಗಳ ಹತ್ತಿರ ತಿಳಿಸಿ ಹೋಗ್ಬೇಕಾಗ್ತದೆ. ನಾನಿಷ್ಟು ಹೇಳಿದ್ದಕ್ಕೆ ನಿಮ್ಗೆ ಅರ್ಥ ಆಗೋದಿಲ್ಲ. ಆದ್ರೂ ಇನ್ನೂ ಒಂದ್ಸಲ ಹೊಳ್ಳಿ ಹೇಳ್ತೇನೆ, ಮೂಲ ರೂಪವಾದ ಚೈತನ್ಯ ದೇಹ ರೂಪವನ್ನು ತೊಟ್ಟು ಬರೋದಕ್ಕ ಅಧ್ಯಾರೋಪ ಅಂತ ಕರೀತಾರೆ. ಇಷ್ಟು ಸಾಕು. ಇನ್ನು ಅಪವಾದ ಅಂದ್ರೆ ಏನು ಅಂದ್ರೆ ಚೈನ್ ಹುಡುಕುವವರು ಅವನ್ ಮ್ಯಾಗಿನ್ ಶಾಲು, ಸ್ವೆಟರು ಒಂದೊಂದು ಹೆಂಗ ಕಳೀತಾರಲ್ಲ ಹಾಗೆ ಪಂಚೀಕರಣ ಜ್ಞಾನದಿಂದ ದೇಹ ಅಂದ್ರೆ ಏನು, ಈ ದೇಹದಲ್ಲಿ ಏನೇನಿದೆ, ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯ, ಇದು ಅಂತಃಕರಣ, ಇದು ಪಂಚಪ್ರಾಣ, ಇದು ಭೂತಾದಿಗಳ ಉದಯದಿಂದ ಉಂಟಾದಂತ ಒಂದೇನೋ ಒಂದು 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 ಬದ್ನಿಕಾಯಿ ಪಲ್ಯ ಮಾಡಿದನು. ಬದ್ನಿಕಾಯಿ ಪಲ್ಯದೊಳಗೆ ಬದ್ನಿಕಾಯಿ ಒಂದೇ ಇರುವುದಿಲ್ಲ, ಎಲ್ಲಾ ಇರ್ತದದು. ಹಾಗೆ ಈ ದೇಹ ಇದು ಹಾಳಾಗಿ ಹೋಗುವ ಕಾಲಕ್ಕ ಯಾವ್ಯಾವ ಭಾಗದಿಂದ ಏನೇನ್ ತಗೊಂಡಿತ್ತೋ ಹಾಗೆ ಮುಪ್ಪಿನ ಕಾಲದಲ್ಲಿ ಮಣ್ಣು ಭಾಗ ಮಣ್ಣಿಗೆ ಹೋಗಿ, ವಾಯುವಿನ ಭಾಗ ವಾಯುವಿಗೆ ಹೋಗಿ, ನೀರಿನ ಭಾಗ ನೀರಿಗೆ ಹೋಗಿ ಈ ದೇಹ ತನ್ನಿಂತಾನೇ ಸ್ವಯಂ ನಾಶ ಗುಣವನ್ನು ಹೊಂದಿದೆ. ಹೀಗೆ ನಾಶವಾಗಿ ಹೋಗುವ ದೇಹವನ್ನ ಗುರುಶಾಸ್ತ್ರಾದಿಗಳಿಂದ ಮುನ್ನವೇ ತಿಳಿದುಕೊಂಡು ಈ ದೇಹ ನಾನು ಅಲ್ಲ ಎಂಬ ಜ್ಞಾನವು ದೃಢಾಪರೋಕ್ಷವಾಗಿ ತದನಂತರದಲ್ಲಿ ಪ್ರತಿನಿತ್ಯದಲ್ಲಿ ಅನುಸಂಧಾನದಿಂದ ನನ್ನ ದೇಹದಲ್ಲಿರುವಂತಹ ಚೈತನ್ಯವು ಅನ್ಯ ದೇಹದಲ್ಲಿ ಇದೆ, ಅನ್ಯ ದೇಹಕ್ಕಾದ ಅವಮಾನಗಳು, ಅನ್ಯ ದೇಹಕ್ಕಾದ ತೊಂದರೆಗಳು ಅದು ನನಗೂ ಆದ ಹಾಗೆ, ನನಗೆ ಬೇಕಾದ ಸುಖ ಸರ್ವರಿಗೂ ಬೇಕು, ಹೀಗಾಗಿ ನಾನು ಸರ್ವ ಜೀವರ ಜೊತೆಗೆ ಮೈತ್ರಿಯಿಂದ ಇರ್ಬೇಕು. ಈಗ ವಿಚಾರ ಮಾಡಿ, ನನಗೆ ನೀವೆಲ್ಲ ಬಹಳಷ್ಟು ಗೌರವ ಕೊಟ್ಟು ಅಜ್ಜವರು ಬಂದ್ರು ಅಂದ್ರೆ ನನಗ್ ಖುಷಿ ಆಗ್ತದೆ. ಅಕಸ್ಮಾತ್ ನೀವು ಎಲ್ಲರೂ ಕೂಡ ನನಗ್ ಬೈದ್ರಿ ಅಂದ್ರೆ ನನಗ್ ದುಃಖ ಆಗ್ತದ. ಹೇಗೆ ನನಗೆ ನಿಮ್ಮ ಹೊಗಳಿಕೆ, ನನಗೆ ನಿಮ್ಮ ಆರೈಕೆ ಬೇಕು, ಹಾಗೆ ನಿಮಗೂ ನಾನು ಆರೈಕೆ ಮತ್ತು ನಿಮಗೂ ನಾನು ಗೌರವವನ್ನು ಕೊಡೋದು ಕಲಿಯೋದಕ್ಕ ಸಾಧನೆ ಅಂತ ಕರೀತಾರೆ. ಸಾಧನೆ ಅಂದ್ರೆ ಉಪವಾಸ ಇರೋದೆಲ್ಲ,
ಸಾಧನೆ ಅಂದ್ರೆ ಮನೆ ಬಿಟ್ಟು ಹೋಗೋದಲ್ಲ. ಸಾಧನೆ ಅಂದ್ರೆ ಏನು ಅಂದ್ರೆ, ನನಗಾದ ಅನುಕೂಲತೆಗಳು ಸರ್ವ ಜೀವರಿಗೂ ಬೇಕು, ನನಗೆ ಬೇಕಾದ ಗೌರವ ಸರ್ವ ಜೀವರಿಗೂ ಬೇಕು, ನಾನು ಕೂಡ ಎಲ್ಲರ ಜೊತೆಗೆ ಚೆನ್ನಾಗಿ ಬದುಕಬೇಕು ಅನ್ನುವಂತ ಭಾವ, ಇದನ್ನ ಪ್ರತಿನಿತ್ಯದಲ್ಲಿಯೂ ಸಾಧನೆ ಮಾಡೋದು. ಸಾಧನೆ ಅಂತಂದ್ರೆ ಇದು ಬಹಳ ಮುಖ್ಯ ಸಾಧನೆ. ನಿಮಗೆ ಶಾಸ್ತ್ರಜ್ಞಾನ ಆಗ್ಲಿ ಬಿಡ್ಲಿ, ನಿಮಗೆ ಜೀವನ್ ಮುಕ್ತಿ ಬೇಕಾಗ್ಲಿ ಬೇಡ ಆಗ್ಲಿ, ಆದ್ರೆ ಅತ್ಯಂತ ಬೇಕಾದದ್ದೇನು ಅಂದ್ರೆ ಸಾಮಾಜಿಕವಾದ ಕಾಳಜಿಗಳು, ಜ್ಞಾನ, ವೈರಾಗ್ಯ, ಭಕ್ತಿ ಅಂತೂ ಬಹಳ ದೊಡ್ಡ ವಿಚಾರ ಹೇಳ್ತಿರ್ತೀವಲ್ಲ, ಅದ್ರೊಳಗೆ ಏನಿಲ್ಲ. ನನ್ನ ಸ್ವದೇಹವು ಪರದೇಹದಂದದಿ ಎಂದು ನೋಡುವುದಕ್ಕೆ ಜ್ಞಾನ ಆಗಬೇಕು, ಸರ್ವ ದೇಹಗಳು ನನ್ನ ದೇಹ ಅಂತ ತಿಳಿಯೋದಕ್ಕೆ ಭಕ್ತಿ ಎನ್ನಬೇಕು, ಸರ್ವ ದೇಹಗಳಿಗೂ ಬೇಕಾದಂತ ಎಲ್ಲ ಮೂಲ ಸೌಕರ್ಯಗಳನ್ನ ನಾನು ಒದಗಿಸಬೇಕೆಂಬ ಕಳಕಳಿಗೆ ಅದಕ್ಕೆ ವೈರಾಗ್ಯ ಅನ್ನಬೇಕು. ವೈರಾಗ್ಯ ಅಂದ್ರೆ ಏನಲ್ಲ, ಎಲ್ಲಾನು ಸಿಕ್ಕದ್ದೆಲ್ಲ ತಂದು ನನ್ನ ಮನೆಯಾಗ ಇಟ್ಕೊಂಡೆ, ಇನ್ನೊಬ್ಬರಿಗೆ ಹಾಕೊಳ್ಳಕ್ ಗುಡಿಸ್ಲಿಲ್ಲ, ಇನ್ನೊಬ್ಬರಿಗೆ ಹಾಕೊಳ್ಳಕ್ ಬಟ್ಟೆ ಇಲ್ಲ, ನಾನು ವೈರಾಗ್ಯವಂತ ಅಂತಂದ್ರೆ ಆ ವೈರಾಗ್ಯ ಆಗೋದಿಲ್ಲ. ವೈರಾಗ್ಯ ಅಂದ್ರೇನು? ತಟ್ಟೆಯೊಳಗಿರೋ ರೊಟ್ಟಿ, ಕಿಶೆದೊಳಗಿರೋ ರೊಕ್ಕ, ಹಾಸ್ಕೊಳ್ಳೋ ಹೊತ್ತುಕೊಳ್ಳೋ ಸಾಮಾನುಗಳು ನನಗೆ ಹೆಂಗ್ ತಿಂಡಿ ಹತ್ತದೋ ಹಂಗ ಅವ್ರಿಗೂ ಬೇಕು ಅಂತ ಹೇಳಿ, ನನಗೂ ಒಂದ್ ತೋಳ್ಕೊಡಪ್ಪ, ನೀನು ಒಂದ್ ತಗೋ ಅನ್ನೋದಕ್ಕೆ ವೈರಾಗ್ಯ ಅನ್ನಬೇಕು. ವೈರಾಗ್ಯ ಅಂದ್ರೆ ಮನೆ ಬಿಟ್ಟು ಎಲ್ಲಿ ಓಡೋದಲ್ಲ. ಸಂಗ್ರಹ ಬುದ್ಧಿ ನಾಶವೇ ವೈರಾಗ್ಯದ ಬೀಜ. ಭಕ್ತಿ ಅಂದ್ರೆ ಏನಲ್ಲ, ಇನ್ನೊಬ್ಬರ ದುಃಖವನ್ನು ನೋಡಿ ನನ್ನ ಹೃದಯದಲ್ಲಿ ಸಂಕಟಾಗಕತ್ತಿ ಅಂದ್ರೆ ನನ್ನದು ಭಕ್ತಿ. ಏನೋ ಒಂದ್ ದೇವ್ರಿಗೆ ಹೋಗಿ ನಾನಲ್ಲಿ ಏನೋ ಒಂದ್ ಬಿಂದಿಗೆ ನೀರ್ ಹಾಕಿ ಬರೋದಷ್ಟೇ ಅಲ್ಲ. ಈ ಜ್ಞಾನ, ವೈರಾಗ್ಯ, ಭಕ್ತಿಗಳೊಂದಿಗೆ ಗುರುಶಾಸ್ತ್ರಾದಿಗಳಿಂದ ಬದುಕನ್ನ ಸಾರ್ವತ್ರೀಕರಣಗೊಳಿಸಿ ಉಪಾಧಿಯಿಂದ ಸಾಮಾನ್ಯವಾಗಿ ಪ್ರತಿನಿತ್ಯದಲ್ಲಿಯೂ ಕೂಡ ನಿನ್ನೆಗಿಂತಲೂ ಇಂದು ನಾನು ಚೆನ್ನಾಗಿ ಬದುಕುತ್ತೇನೆ ಅಂತ ಹೇಳಿ ನನ್ನ ಮನಸ್ಸಿಗೆ ನಾನೇ ಮಾಡಿಕೊಂಡು ಸರ್ವರನ್ನೂ ಪ್ರೇಮದಿಂದ ನೋಡುವಂತ ಜ್ಞಾನ ತಮ್ಮೆಲ್ಲರಿಗಾಗ್ಲಿ. ಏನಪ್ಪ ಕೂತಿದ್ದೆ, ತಮ್ಮ ಓದ್ತಿದ್ದ. ಬೆಳಗಿನ ಕಾಲದಲ್ಲಿ ಏನೋ ಒಂದು ಚಿಂತನೆ ಮಾಡುವವ್ರನ್ನ ನೋಡಿ ಸಂತೋಷ ಅನಿಸ್ತು. ವಿಷಮ ಕಾಲ, ಬೆಳಿಗ್ಗೆ ಎದ್ದ ಕೂಡಲೇ ಕಾಮ ಚಿಂತನೆಯಿಂದ ಜನ ಕದ ತಗೋತಾರ, ಕ್ರೋಧದಿಂದ ಹೊರಗೆ ಹೋಗ್ತಾರ, ದುಃಖಿತರಾಗಿ ಮನೆಗೆ ಬರ್ತಾರ, ಬಂದು ತಲೆ ಹೊಡಿತದ, ಮೈ ನುಸ್ತದ ಅಂತ ಗುಳಿಗೆ ತಗೋತಾರ. ಹಿಂಗ ಬದುಕೋದ್ರಿಂದ ಎಂತ ಸಿರಿವಂತನೂ ಕೂಡ ಸುಖವಾಗಿರಕ್ ಆಗುದಿಲ್ರಿಪ್ಪ. ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ, ಏನೇ ಆಗ್ಲಿ ಬೆಳಗ್ಗೆ ಈ ದಿನ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿ ಸರ್ವರಿಗೂ ಪ್ರಣಾಮಗಳು.